ಆತ್ಮೀಯ ವೀಕ್ಷಕ ಕೋಟಿಗೆ ನಮಸ್ಕಾರ. ಹಲೋ ಗೆಳೆಯರೇ, ನೇರ ಫೋನಿಂಗ್ ಕಾರ್ಯಕ್ರಮದ ಈ ಹೊತ್ತಿನ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ಸ್ವಚ್ಛತೆಯೇ ದೇವರು. ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ಆರೋಗ್ಯ ಇರುತ್ತೆ, ನೈರ್ಮಲ್ಯ ಇರುತ್ತೆ, ಮನುಷ್ಯನ ಬದುಕು ಸುಂದರವಾಗಿರುತ್ತೆ, ದೇಶದ ಭವಿಷ್ಯ ಕೂಡ ಸುಂದರವಾಗಿರುತ್ತೆ. ಹಾಗಾಗಿನೇ ಮಹಾತ್ಮ ಗಾಂಧೀಜಿಯವರು ಸುಂದರ ಹಾಗೂ ಸ್ವಚ್ಛ ಭಾರತದ ಪರಿಕಲ್ಪನೆಯನ್ನು ಅಥವಾ ಆಶಯವನ್ನು ನಮಗೆಲ್ಲ ಕೊಟ್ಟು ಹೋಗಿದ್ದಾರೆ. ಆ ಆಶಯವನ್ನು ಸಾಕಾರಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಭಾರತ ಸರ್ಕಾರ ಸ್ವಚ್ಛತಾ ಅಭಿಯಾನವನ್ನು ಜಾರಿಗೆ ತಂದಿದ್ದು ತಮಗೆಲ್ಲ ಗೊತ್ತೇ ಇದೆ. 10 ವರ್ಷಗಳನ್ನು ದಾಟಿ 11ನೇ ವರ್ಷದಲ್ಲಿ ಮುನ್ನಡೀತಾ ಇರತಕ್ಕಂಥ ಈ ಸ್ವಚ್ಛತಾ ಅಭಿಯಾನ ಮತ್ತಷ್ಟು ವೇಗವನ್ನು ಪಡ್ಕೊಳ್ಳೋದಕ್ಕಾಗಿ ಸ್ವಚ್ಛತಾ ಹಿ ಸೇವಾ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿಯವರ ಜಯಂತಿವರೆಗೆ ಈ ಅಭಿಯಾನ, ಪಾಕ್ಷಿಕ ಅಭಿಯಾನ, ಉಪಕ್ರಮ ಅಭಿಯಾನ ನಡೀತಾ ಇದೆ. ಈ ಉಪಕ್ರಮ ಅಭಿಯಾನ ಹೇಗಿರುತ್ತೆ, ಅಲ್ಲಿ ಏನೆಲ್ಲ ಚಟುವಟಿಕೆಗಳಿರ್ತವೆ, ಸರ್ಕಾರದ ಯಾವೆಲ್ಲ ಇಲಾಖೆಗಳು ಭಾಗವಹಿಸ್ತವೆ, ಸಾರ್ವಜನಿಕರಿಗೆ ಎಂಥ ಅವಕಾಶಗಳಿದೆ ಇಲ್ಲಿ ಭಾಗವಹಿಸ್ಕೊಳ್ಳೋದಕ್ಕೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಮಾತುಕತೆಯಲ್ಲಿ ಪಾಲ್ಗೊಂಡು ನಿಮ್ಮ ಹಾಗೂ ನನ್ನ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಶ್ರೀಯುತ ರಾಜೇಶ್ HR ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರಾಜೇಶ್ HR ಅವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಹುಸ್ಕೂರು ಗ್ರಾಮ ಪಂಚಾಯಿತಿ, ಬೆಂಗಳೂರು ಉತ್ತರ ಜಿಲ್ಲೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 15 ವರ್ಷಗಳಿಂದ ಇವರು PDO ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 7 ಕಡೆ PDO ಆಗಿ ಕೆಲಸ ಮಾಡಿದಂಥ ಹೆಗ್ಗಳಿಕೆ ಇವರದು. 3 ಬಾರಿ ರಾಜಾನಕುಂಟಲಿದ್ದಾಗ 3 ನ್ಯಾಷನಲ್ ಅವಾರ್ಡ್ ಬಂದಿದೆ, 3 ಸ್ಟೇಟ್ ಅವಾರ್ಡ್ಗಳು ಬಂದಿದೆ. ಅತ್ಯುತ್ತಮ ಅಧಿಕಾರಿ ಅಂತ ಹೇಳಿ ಕರ್ನಾಟಕ ಸರ್ಕಾರ ಕೂಡ ಮಾಡುವ ಸರ್ವೋತ್ತಮ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾಗಿದ್ದಾರೆ. ಈಗ ಹುಸ್ಕೂರು ಗ್ರಾಮ ಪಂಚಾಯಿತಿ ಅತ್ಯುತ್ತಮ ಗಾಂಧಿ ಗ್ರಾಮ ಅನ್ನುವಂಥ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದೆ. ಬನ್ನಿ, ಸ್ವಚ್ಛತಾ ಹಿ ಸೇವಾ ಸ್ವಚ್ಛೋತ್ಸವ ಈ ಉತ್ಸವದಲ್ಲಿ ನಾವೆಲ್ಲ ಪಾಲ್ಗೊಳ್ಳೋಣ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ವೀಕ್ಷಕರೆಲ್ಲರ ಪರವಾಗಿ ಎಸ್ ಸರ್, ಸ್ವಚ್ಛೋತ್ಸವ ಹೇಳಿದ ಕೂಡಲೇ ಒಂದು ರೀತಿ ಇದು ಉತ್ಸವ, ಹಬ್ಬ, ನಾವೆಲ್ಲ ಊರುಗಳಲ್ಲಿ ಉತ್ಸವ ಅಂದ ಕೂಡಲೇ ಅದಕ್ಕೊಂದು ಸಂಭ್ರಮ, ಸಡಗರ ಇರುತ್ತೆ. ಹಾಗಾಗಿ ಇದಕ್ಕಿರ್ತಕ್ಕಂಥ ಸಂಭ್ರಮ ಎಷ್ಟು, ಯಾಕೆ ಈ ಸ್ವಚ್ಛತಾ ಈ ಸೇವೆಯನ್ನು ಆಚರಿಸ್ತೀವಿ ನಾವು? ಸರ್, ಈಗ ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಈ ಒಂದು ಸ್ವಚ್ಛತಾ ಸೇವಾ ಪಾಕ್ಷಿಕವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈಗ ನಾವು ಸ್ವಚ್ಛತೆಯ ಬಗ್ಗೆ ಇವತ್ತು ಅಭಿವೃದ್ಧಿ ನಾವು ನೋಡಬೇಕು ಅಂತಂದರೆ ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿ ಅಭಿವೃದ್ಧಿಯನ್ನು ನೋಡ್ಬೋದು. ಹಾಗಾಗಿ ಸರ್ಕಾರ 2017ರಲ್ಲಿ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತೀವಿ. ಈಗ 10ನೇ ವರ್ಷದಿಂದ 11ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಇದರ ಉದ್ದೇಶ, ಯಾಕೆಂದರೆ 70% ಗ್ರಾಮೀಣ ಭಾಗದ ಜನತೆ ಇವತ್ತು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಗ್ರಾಮಗಳಲ್ಲಿ. ಹಾಗಾಗಿ ಗ್ರಾಮ ಸ್ವಚ್ಛತೆ ಆದರೆ ದೇಶ ಒಂದು ಅಭಿವೃದ್ಧಿ ಆಗುತ್ತೆ ಅನ್ನೋ ಗಾಂಧೀಜಿಯವರ ಕನಸು ಕೂಡ ಆಗಿದೆ. ಹಾಗಾಗಿ ನಾನುಡಿ ಏನಪ್ಪ ಅಂದರೆ, ಎಲ್ಲಿ ಹೆಣ್ಣನ್ನು ಪೂಜೆ ಮಾಡ್ತಾರೋ ಅಲ್ಲಿ ದೇವರು ಇರ್ತಾನೆ ಅಂತ ಹೇಳ್ತಾರೆ. ಅದೇ ರೀತಿ ಗಾಂಧೀಜಿಯವರು ಏನು ಹೇಳ್ತಾ ಇದ್ರು, ಎಲ್ಲಿ ಸ್ವಚ್ಛತೆ ಇರ್ತದೋ, ಸ್ವಚ್ಛತೆ ಎಲ್ಲಿರ್ತದೋ ಅಲ್ಲಿ ದೇವರು ಇರ್ತಾನೆ, ನೆಲೆಸಿರ್ತಾನೆ ಅನ್ನೋದು ಮಹಾತ್ಮ ಗಾಂಧಿಯವರು ಹೇಳಿರ್ತಕ್ಕಂಥ ನಾನುಡಿ. ಹಾಗಾಗಿ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಯಾಕಂದ್ರೆ ನಿರಂತರ, ಯಾಕಂದ್ರೆ ಸ್ವಚ್ಛತೆ ಅನ್ನೋದು ಪ್ರತಿದಿನ ತ್ಯಾಜ್ಯ ಬರ್ತದೆ, ಸಮರ್ಪಕವಾಗಿ ವಿಲೇವಾರಿ ಮಾಡಬೇಕಾಗ್ತದೆ, ಜನರಲ್ಲೂ ಕೂಡ ಅರಿವು ಮೂಡಿಸ್ಬೇಕಾಗ್ತದೆ. ಅವರು ಕೂಡ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲೂ ಕೂಡ ಹೇಳ್ತದೆ, ಯಾಕೆಂದ್ರೆ ಪ್ರತಿಯೊಬ್ಬ ನಾಗರಿಕನ ಒಂದು ಜವಾಬ್ದಾರಿ, ಕರ್ತವ್ಯಗಳೇನು ಅಂತೇಳಿ. ಹಾಗಾಗಿ ಎಲ್ಲರೂ ಒಂದು ಕರ್ತವ್ಯ ಆಗಿದೆ. ಹಾಗೆ ಸರ್ಕಾರ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ, ಪುರಸಭೆ, ನಗರಸಭೆ, ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ ಇವು ಸ್ವಚ್ಛತಾ ಸೇವಾ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದೆ. ಯಾಕೆಂದರೆ ಅದು ಸೆಪ್ಟೆಂಬರ್ 17ರಿಂದ ಗಾಂಧಿ ಜಯಂತಿ 2ನೇ ತಾರೀಕುವರೆಗೂ ಕೂಡ ಒಂದೊಂದು 5 ಅಂಶಗಳನ್ನು ರಾಜ್ಯ ಸರ್ಕಾರ ಮಾಡಿದೆ. ಎಲ್ಲಿ ಘಟಕಗಳಿದೆ, ತ್ಯಾಜ್ಯ ವಿಲೇವಾರಿ ಘಟಕಗಳು, ಅಲ್ಲಿಯನ್ನು ಕ್ಲೀನ್ ಮಾಡಬಹುದು. ಸ್ವಚ್ಛತೆಯ ಸೇವೆ ಅನ್ನುವಂಥ 2025ರ ಈ 15 ದಿನಗಳ ಪಾಕ್ಷಿಕ ಕಾರ್ಯಕ್ರಮಗಳಿದೆ. ಆ ಕಾರ್ಯಕ್ರಮಗಳಲ್ಲಿ ಮುಖ್ಯವಾದಂಥ 5 ಕಾರ್ಯಕ್ರಮಗಳನ್ನು ನೀವು ಮಾಡಲೇಬೇಕು ಸರ್. ಏನೇನು ಅಂದರೆ ತ್ಯಾಜ್ಯ ವಿಲೇವಾರಿ ಘಟಕಗಳು ಏನಿದೆಯೋ, ನಾವು ಸಗ್ರಿಗೇಷನ್ ಮಾಡ್ತಕ್ಕಂಥ ಮನೆಯಿಂದ ತಗೊಂಡು ಹೋಗ್ತಕ್ಕ ಕಸವನ್ನು ಸಗ್ರಿಗೇಷನ್ ಮಾಡ್ತಕ್ಕ ಘಟಕಗಳ ಮೂಲಗಳನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು, ಸಾರ್ವಜನಿಕ ಸ್ಥಳಗಳ ಏನೇನಿದೆ, ರಸ್ತೆ ಇರ್ಬೋದು, ಶೌಚಾಲಯಗಳು ಇರ್ಬೋದು, ಬಸ್ ನಿಲ್ದಾಣಗಳು ಇರ್ಬೋದು, ರಸ್ತೆ ಅದೆಲ್ಲ ಇರ್ತಕ್ಕಂಥ ತ್ಯಾಜ್ಯವನ್ನು ತೆಗೆದು ಅಲ್ಲೂ ಕೂಡ ಸ್ವಚ್ಛ ಮಾಡ್ತಕ್ಕಂಥದ್ದು ಇರ್ಬೋದು. ಆಮೇಲೆ ಸ್ವಚ್ಛತಾಗಾರರು ಏನಿದ್ದಾರೆ ಅವ್ರಿಗೆ ಏನು ಸೌಲಭ್ಯ ಬೇಕು, ವಿಮೆ ಬೇಕು, ಅವ್ರಿಗೆ ಜರ್ಕಿನ್ ಬೇಕು, ಅವ್ರಿಗೆ ಬೂಟ್ ಬೇಕು, ಗ್ಲೌಸ್ ಬೇಕು, ಅದನ್ನು ಕೊಡ್ತಕ್ಕಂಥದ್ದು ಇರ್ಬೋದು. ಪೌರ ಕಾರ್ಮಿಕರು, ಅವರು ಸ್ವಚ್ಛತಾ ಸೈನಿಕರು ಅಂತಾನೆ ಹೇಳ್ಬೋದು. ಅವ್ರಿಗೆ ಕೊಡ್ತಕ್ಕಂಥದ್ದು. ಆಮೇಲೆ ಅವ್ರಿಗೆ ಏನು ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥದ್ದು ಇರ್ಬೋದು, ಅದನ್ನು ಕೂಡ ಮಾಡಬೇಕಾಗ್ತದೆ. ಅದಾದ್ಮೇಲೆ ಪ್ರತಿಜ್ಞಾ ವಿಧಿ, ಅಂದರೆ ಸಾರ್ವಜನಿಕರಲ್ಲಿರ್ಬೋದು, ಚುನಾಯಿತ ಪ್ರತಿನಿಧಿಗಳಲ್ಲಿರ್ಬೋದು, ಆಮೇಲೆ ಶಾಲಾ ಮಕ್ಕಳಲ್ಲಿರ್ಬೋದು,
ಅವರೆಲ್ಲ ಪ್ರತಿಜ್ಞಾ ವಿಧಿಯನ್ನು ಸರ್ಕಾರನೇ ಒಂದು ಆದೇಶ ಮಾಡಿದೆ. ಅದ್ರ ಪ್ರಕಾರ ನಾನು ಕೂಡ ಸ್ವಯಂ ಪ್ರೇರಿತವಾಗಿ ಸ್ವಚ್ಛತಾ ಒಂದು ಉತ್ಸವದಲ್ಲಿ ಪಾಲ್ಗೊಂಡು ನಾನು ಕೂಡ ಎಲ್ಲೂ ತ್ಯಾಜ್ಯವನ್ನು ಎಸೆಯೋದಿಲ್ಲ, ಹಸಿ ಕಸ ಒಣಗ ಸಪ್ರೇಟ್ ಮಾಡ್ಕೊಡ್ತೀನಿ, ನನ್ನ ಊರು ನನ್ನ ಮನೆ ಹೆಂಗೆ ಕ್ಲೀನಾಗಿ ಇಟ್ಕೊಳ್ತೀನೋ ಅದೇ ರೀತಿ ನನ್ನ ಗ್ರಾಮವನ್ನು ಕ್ಲೀನಾಗಿ ಇಟ್ಕೊಳ್ತೀನಿ, ನನ್ನ ರಾಜ್ಯ ನನ್ನ ದೇಶವನ್ನು ಕ್ಲೀನಾಗಿ ಇಟ್ಕೊಳ್ತೀನಿ ಅನ್ನೋ ಒಂದು ಪ್ರತಿಜ್ಞಾ ವಿಧಿಯನ್ನು ಸರ್ಕಾರ ಕೊಟ್ಟಿದೆ. ಅದನ್ನೆಲ್ಲ ನಾವು ಪ್ರತಿಜ್ಞಾ ವಿಧಿಯನ್ನು ಬೋಧಿಸ್ತಾ ಇದ್ದೀವಿ ಸರ್. ಅದಾದಮೇಲೆ ಹಸಿರು ಉತ್ಸವ ಅಂದರೆ ನಾವೀಗ ಗಣೇಶನ ಮೂರ್ತಿ ಇರ್ಬೋದು, ಮಣ್ಣಿನಲ್ಲಿ ಮಾಡ್ತಕ್ಕಂಥ ಕೆರೆಯಲ್ಲಿ ತಗೊಂಡೋಗ್ಬಿಟ್ಟಾಗ ಅದೇನಾಗುತ್ತೆ, POP ಇರ್ಬೋದು ಅಥವಾ ಕೃತಕ ಬಣ್ಣ ಸೇರಿರ್ಬೋದು, ಅದೆಲ್ಲ ಪರಿಸರಕ್ಕೆ ಹಾನಿ ಆಗ್ತದೆ. ಹಾಗಾಗಿ ಸ್ವಚ್ಛ ಒಂದು ಪರಿಸರ ನಿರ್ಮಾಣ ಆಗಬೇಕು ಅನ್ನೋ ಉದ್ದೇಶದಿಂದ ಗಿಡಗಳನ್ನು ನೆಡೋದಿರ್ಬೋದು, ಅದನ್ನೆಲ್ಲ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕಾಪಾಡ್ಕೊಳ್ಳೋದು ಮತ್ತೆ ಈ ಗಣೇಶ ಉತ್ಸವ ಆಚರಣೆ ಮತ್ತೆ ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನ ಬಳಸದೇ ಇರ್ಬೋದು, ಅದನ್ನೆಲ್ಲನೂ ಕೂಡ ಈ ಒಂದು ಸ್ವಚ್ಛ ಸೇವಾ ಪಾಕ್ಷಿಕದಲ್ಲಿ ಈ 5 ಅಂಶಗಳನ್ನು ನಾವು ಮುಖ್ಯವಾಗಿ ಗಮನಿಸ್ತೀರಿ. ಆಗಲೇ ಒಂದು ಬಹಳ ಒಳ್ಳೆ ಮಾತು ಹೇಳಿದ್ರಿ. ಮನುಷ್ಯನಿಗೆ ಹಕ್ಕುಗಳಿದ್ದಾವೆ, ಹಾಗೆಯೇ ಕರ್ತವ್ಯನೂ ಇದೆ. ಹೇಳಿದಾಗ ಪಾಲನೆ ಮಾಡೋದ್ರ ಮೂಲಕ ಈ ಸ್ವಚ್ಛತಾ ಅಭಿಯಾನದ ಬಹುತೇಕ ಆಶಯಗಳನ್ನು ನಾನು ಸಾಕಾರಗೊಳಿಸ್ತೇನೆ. ಖಂಡಿತ ಸರ್. ಓಕೆ, ನಾಳೆ ಆಯುಧ ಪೂಜೆ, ನಾಡಿದ್ದು ವಿಜಯದಶಮಿ, ಬಹುತೇಕ ತ್ಯಾಜ್ಯ ನಿಮ್ಮಂತಹ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಒಂದು ರೀತಿ ಭಯ ಶುರುವಾಗುತ್ತೆ, ಆತಂಕ ಶುರುವಾಗುತ್ತೆ. ಯಾಕೆ ಅಂದರೆ ಅದರ 10 ಪಟ್ಟು ದಿನನಿತ್ಯ ಬರ್ತಕ್ಕಂಥ ತ್ಯಾಜ್ಯಕ್ಕಿಂತ 10 ಪಟ್ಟು ಹೆಚ್ಚು ಬಂದ್ಬಿಡುತ್ತೆ. ಹೆಂಗದನ್ನು ವಿಲೆ ಮಾಡೋದು ಅಂತ ಏನಾದರೂ ಅದಕ್ಕೇನಾದ್ರು ಪ್ರೀ ಪ್ಲಾನ್ ಇದೆಯಾ ಸರ್? ಪ್ರೀ ಪ್ಲಾನ್ ಏನಿಲ್ಲ, ಯಾಕೆಂದ್ರೆ ನಾವು ಮಾಡ್ತಕ್ಕಂಥ ದಿನನಿತ್ಯ ಏನು ಸಿಬ್ಬಂದಿಗಳು ಇರ್ತಾರೋ ಈ ದಿನ ಮಧ್ಯಾಹ್ನದ ವರ್ಷಕ್ಕೆ ನಾವು ಬೆಳಿಗ್ಗೆ 8-9 ಗಂಟೆ ಸ್ಟಾರ್ಟ್ ಆದರೆ ಮಧ್ಯಾಹ್ನ ಮುಗಿತಾ ಇರ್ತದೆ. ಇವತ್ತು ಪೂರ್ತಿ ದಿನ ಮಾಡಬೇಕಾಗ್ತದೆ. ಯಾಕೆಂದರೆ ಜಾಸ್ತಿ ದಿನ ಈ ಹಬ್ಬದಲ್ಲಿ ಬಾಳೆ ಕಂದಿರ್ಬೋದು ಅಥವಾ ಮಾವಿನ ಸೊಪ್ಪು ಇರ್ಬೋದು, ಅದರದ್ದೆಲ್ಲನೂ ಕೂಡ ಜಾಸ್ತಿ ಬರ್ತದೆ. ಅದೆಲ್ಲ ಹಸಿ ತ್ಯಾಜ್ಯ ಆದ್ರಿಂದ ಅದೇನು ನಮಗೇನು ಇದಾಗಲ್ಲ, ಅದನ್ನೆಲ್ಲ ತಗೊಂಡೋಗಿ ಕಾಂಪೋಸ್ಟ್ ಮಾಡೋದಕ್ಕೆ ನಾವು ಮಾಡ್ಬೋದು. ಹೆಚ್ಚು ಪ್ಲಾಸ್ಟಿಕ್ ಬರಲ್ಲ ಅದರಲ್ಲಿ, ಅದು ಪ್ರತಿನಿತ್ಯ ಬಂದೇ ಬರ್ತದೆ ಮಾಮೂಲಿ. ಆ ಪ್ಲಾಸ್ಟಿಕ್ ಅನ್ನ ಸಪರೇಟ್ ಮಾಡ್ತೀವಿ. ಅದು ಅದರಲ್ಲಿ 2 ತರ ಬರ್ತದೆ, ನವೀಕರಿಸಬಹುದಾದ ತ್ಯಾಜ್ಯ, ನವೀಕರಿಸಲಾಗದಂತಹ ತ್ಯಾಜ್ಯ ಬರ್ತದೆ. ಅದನ್ನ ಸಪರೇಟ್ ಮಾಡಿ ಅದನ್ನ ವಿಲೇವಾರಿ ಮಾಡಬೇಕಾಗ್ತದೆ. ಓಕೆ, ಒಟ್ಟು ರಾಜ್ಯಾದ್ಯಂತ ಅಥವಾ ದೇಶಾದ್ಯಂತನೇ ಈ ಒಂದು ಅಭಿಯಾನ ಖಂಡಿತ ಸರ್ ಚಾಲ್ತಿಲಿರುತ್ತೆ, ನಡೀತಾ ಇರುತ್ತೆ. ಅದರ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳು ಈ ಸ್ವಚ್ಛತಾ ಅಭಿಯಾನವನ್ನು ಶುರು ಮಾಡಿದಾಗ ಪ್ರತಿಯೊಬ್ಬರು ಒಂದೊಂದು ದಿನ 1 ಗಂಟೆ ಕೊಡಿ, ಅಥವಾ ಒಂದು ವರ್ಷದಲ್ಲಿ 100 ಗಂಟೆ ಸಮಯ ಕೊಡಿ, ಸ್ವಚ್ಛತೆಯೆಡೆಗೆ ನಮ್ಮದೊಂದು ದಿಟ್ಟ ಹೆಜ್ಜೆ ಇರಲಿ ಅಂತ ಹೇಳಿ. ಏಕೆಂದ್ರೆ ಇದು ಏನಾಗುತ್ತೆ ಸರ್ ಅಂದ್ರೆ ಒಬ್ಬೊಬ್ರಲ್ಲೂ ಕೂಡ ಅದು ನೈತಿಕ ಶಿಕ್ಷಣ ಅಥವಾ ನೈತಿಕ ಪ್ರಜ್ಞೆ ಬೇಕು. ಯಾಕೆಂದ್ರೆ ನಾನು ಸಮಾಜ ಏನ್ ಕೊಡ್ತದೆ ಅನ್ನೋದಲ್ಲ, ನಾನು ಸಮಾಜಕ್ಕೆ ಏನಾದ್ರೂ ಕೊಡಬೇಕಲ್ಲ ಸರ್. ಹಾಗಾಗಿ ಏನ್ ಮಾಡ್ತೀವಿ ನಾವು, ಒಂದು ದಿನ ಶ್ರಮದಾನವನ್ನು ಮಾಡಲೇಬೇಕಾಗ್ತದೆ. ಈಗ ರಸ್ತೆ ಬದಿ ನಾವು ಕೂಡ ನಮ್ಮ ಅಧ್ಯಕ್ಷರು ಇರ್ಬೋದು, ಉಪಾಧ್ಯಕ್ಷರು, ಸದಸ್ಯರು ಕೂಡ ನಾವು ಕೂಡ ಸ್ವಚ್ಛತೆಯ ಕಾರ್ಯಕ್ರಮದಲ್ಲಿ ರಸ್ತೆ ಬದಿ ಬಿದ್ದಿರ್ತಕ್ಕಂಥ ತ್ಯಾಜ್ಯವನ್ನು ತೆಗಿತೀವಿ. ಯಾಕೆಂದ್ರೆ ಅದೇನಾಗುತ್ತೆ ಅಂದ್ರೆ ಅವ್ರು ಜಾಗೃತಿ ಬರುತ್ತೆ ಬೇರೆಯವರಿಗೆ, ನೋಡು ಅಧ್ಯಕ್ಷರು ತೆಗಿತಾ ಇದ್ದಾರೆ, ಅಧಿಕಾರಿಗಳು ತೆಗಿತಾ ಇದ್ದಾರೆ, ಸದಸ್ಯರು ತೆಗಿತಾ ಇದ್ದಾರೆ, ನಾವ್ಯಾಕೆ ಮಾಡಬಹುದು ಅಂತೇಳಿ. ಅಲ್ಲಿ ಅವ್ರು ಮಾಡಲಿಲ್ಲ ಅಂದ್ರೂ ಸಹ ಅವ್ರೇನಾಗುತ್ತೆ, ನಾವು ತ್ಯಾಜ್ಯವನ್ನ ವಾಹನಕ್ಕೆ ಕೊಡೋಣ, ಹಸಿ ಕಸ ಒಣ ಕಸವನ್ನು ವಿಂಗಡಣೆ ಮಾಡಿ ಕೊಡೋಣ ಅನ್ನೋದು ಕೂಡ ಅವ್ರಿಗೆ ಪ್ರಜ್ಞೆ ಬರಲಿ ಅನ್ನೋ ಉದ್ದೇಶದಿಂದ ನಾವು ಮಾಡ್ತೀವಿ. ಈ ಸರ್ಕಾರ ಒಂದು ದಿನ ಎಲ್ಲರೂ ಶ್ರಮದಾನವನ್ನು ಮಾಡೋದಕ್ಕೆ ಆದೇಶ ಮಾಡಿತ್ತು. ಅದ್ರ ಪ್ರಕಾರ ನಾವು ಕೂಡ ನಮ್ಮ ಪಂಚಾಯಿತಿಯಲ್ಲಿ ಮಾಡಿದ್ದೇವೆ. ಅದೇ ರೀತಿ 100 ದಿನಗಳ ಕಾಲ ಅಧಿಕಾರಿಗಳು, ಅಧ್ಯಕ್ಷರು, ಜನಪ್ರತಿನಿಧಿಗಳು ಭಾಗವಹಿಸ್ತಾರೆ, ಕಸ ತೆಗಿತಾರೆ ಅಥವಾ ತ್ಯಾಜ್ಯವನ್ನ ನಿರ್ವಹಣೆ ಮಾಡೋದ್ರ ಬಗ್ಗೆ ಒಂದು ಸಂದೇಶ ಕೊಡ್ತಾರೆ ಅಂದ್ರೆ ಮಾನ್ಯ ಪ್ರಧಾನಮಂತ್ರಿಗಳೇ ತ್ಯಾಜ್ಯ ವಿಲೇವಾರಿ ನಿಂತುಬಿಟ್ಟಾರೆ. ಅದೆಂತ ಮೆಸೇಜ್ ಅದು? ಹೌದು, ಯಾಕೆಂದ್ರೆ ಅವರು ಒಂದ್ಯಾವ್ದು ಪೇಪರ್ ಬಿತ್ತು ಕೆಳಗೆ ಹಾಕಲ್ಲ, ಜೋಬಳಿಗೆ ಇಟ್ಕೊಂಡು ಹೋಗ್ತಾರೆ. ಅದನ್ನ ಅವರು ಮನಸ್ಸಲ್ಲಿ ಬಂದ್ಬಿಡ್ಬೇಕು. ಅದನ್ನೇ ಒಂದು ಸ್ವಚ್ಛ ಮಾಡೋದು ಅವ್ರದ್ದು ಅದು ಡ್ಯೂಟಿ ಅಲ್ಲ, ನನ್ನ ಕರ್ತವ್ಯ ಅನ್ಕೊಳ್ಬೇಕು. ಎಲ್ಲೋ ನಾವೊಂದು ಚಾಕ್ಲೇಟ್ ಅಥವಾ ಬಿಸ್ಕೆಟ್ ತಿಂದು ರೋಡ್ ಎಸೆಯೋದ್ ಬದಲು ಅದನ್ನ ತಗೊಂಡೋಗಿ ಎಲ್ಲಿ ಡಸ್ಟ್ಬಿನ್ ಇರ್ತದೆ ಡಸ್ಟ್ಬಿನ್ಗೆ ಹಾಕೋದ್ರಿಂದ ಅದು ನನ್ನ ಒಂದು ಜವಾಬ್ದಾರಿ. ಎಲ್ಲೋ ಎಸೆಯೋದ್ರಿಂದ ಪರಿಸರಕ್ಕೂ ಹಾನಿ ಆಗ್ತದೆ. ಅದೆಲ್ಲ ಹೋಗಿ ಹಸು ಇರ್ಬೋದು, ಹುಲ್ಲಲ್ಲಿ ಸೇರ್ಕೊಂಡಾಗ ತಿನ್ನೋದು ಆರೋಗ್ಯನೂ ಕೂಡ ಹಾನಿ ಆಗ್ತದೆ. ಹಾಗಾಗಿ ನಮ್ಮ ಕರ್ತವ್ಯನ ನಾವು ನಿಭಾಯಿಸಿದ್ರೆ ಖಂಡಿತವಾಗ್ಲೂ ನಮ್ಮ ಗ್ರಾಮಗಳನ್ನು ಸ್ವಚ್ಛವಾಗಿಡಬಹುದು. ಓಕೆ, ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಡೆಯುವಂಥ ಒಟ್ಟು ಚಟುವಟಿಕೆಗಳ ಒಂದು ಸಂಕ್ಷಿಪ್ತ ಪರಿಚಯವನ್ನು ಹೇಳಿಬಿಡಿ ಸರ್. ಏನೇನು ಮಾಡ್ತೀರಿ ಈ ಸ್ವಚ್ಛತೆಯ ಸೇವೆ ಈ ಪಾಕ್ಷಿಕದಲ್ಲಿ? ಸರ್, ಈಗ ಆಲ್ರೆಡಿ ನಾವು ಪ್ರತಿನಿತ್ಯ ಅದು ಸ್ವಚ್ಛತೆ ವಾಹನ ನಮ್ಮ ಗ್ರಾಮಗಳಿಗೆ ಹೋಗ್ತದೆ. ಗ್ರಾಮಗಳಿಗೆ ಹೋಗಿ ಹಸಿ ಕಸ ಒಣ ಕಸಗಳನ್ನು
ತೆಗೆದುಕೊಂಡು ನಮ್ಮಲ್ಲಿ 3 ವಾಹನಗಳಿದೆ. ಅದ್ರ ಮೂಲಕ ತಂದು ಅದನ್ನು ಹಸಿ ಕಸ ಒಂದು ಕಡೆ, ಒಣ ಕಸ ಒಂದು ಕಡೆ ಸಗ್ರಿಗೇಷನ್ ಮಾಡ್ತೀವಿ. ಹಸಿ ಕಸ ಗೊಬ್ಬರವಾಗಿ ಅದನ್ನು ಇದು ಮಾಡ್ತೀವಿ. ಒಣ ಕಸವನ್ನು ನವೀಕರಿಸಬಹುದಾದ ಕಸ ಇರ್ತದೆ. ಈಗ ಬಾಟಲ್ ಇರ್ಬೋದು, ಪೇಪರ್ ಇರ್ಬೋದು, ರೊಟ್ಟಿ ಇರ್ಬೋದು, ಅದೆಲ್ಲ ಅದು ನವೀಕರಣ ಆಗ್ತದೆ, ಅಂದರೆ ಅದು ಮಾರಾಟ ಆಗ್ತದೆ ವಸ್ತು. ಈ ಚಪ್ಪಲಿ, ಬಟ್ಟೆ, ಆಮೇಲೆ 30 ಮೈಕ್ರಾನ್ಗಿಂತ ಕಡಿಮೆ ಇರ್ತಕ್ಕಂಥ ಪ್ಲಾಸ್ಟಿಕ್, ಈ ಕುರ್ಕುರೆ ಕವರ್, ಅದೆಲ್ಲ ಇದಾಗಲ್ಲ, ಅದನ್ನೆಲ್ಲ ಬರ್ನಿಂಗಿಗೆ ಕಳಿಸ್ಬೇಕಾಗ್ತದೆ. ಅದನ್ನು ಕೂಡ ನಾವು ಮಾಡ್ತೀವಿ. ಅದೇ ಪ್ರತಿದಿನ ಚರಂಡಿಗಳ ಸ್ವಚ್ಛತೆ ಇರ್ಬೋದು, ಅದನ್ನು ಕೂಡ ಪ್ರತಿದಿನ ಮಾಡ್ತೀವಿ. ಇದೊಂದು ವಿಶೇಷವಾಗಿ ಈ 15 ದಿನಗಳ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಅದನ್ನು ಮಾಡ್ತೇವೆ. ಅದೇ ರೀತಿ ಶಾಲಾ ಮಟ್ಟದಲ್ಲಿ ಪ್ರತಿಜ್ಞಾ ವಿಧಿಯನ್ನು, ಅಂದರೆ ಶಾಲೆಗಳಲ್ಲಿರ್ಬೋದು, ನಾವು ನಮ್ಮ ಸಾಮಾನ್ಯ ಸಭೆ ಇರ್ಬೋದು, ಅಥವಾ ನಮ್ಮ ಚುನಾಯಿತ ಪ್ರತಿನಿಧಿಗಳ ಬಂದಾಗಿರ್ಬೋದು, ಸಾರ್ವಜನಿಕರಲ್ಲಿ ಒಂದು ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸ್ತೇವೆ. ಯಾಕೆಂದರೆ ನಾನು ಕೂಡ ಇದನ್ನು ಅಳವಡಿಸ್ಕೊಂಡು ನಾನು ನನ್ನ ಪಕ್ಕದವರಿಗೂ, ನನ್ನ ಗ್ರಾಮಸ್ಥರಿಗೂ, ನನ್ನ ಸ್ನೇಹಿತರಿಗೂ, ನನ್ನ ಕುಟುಂಬಸ್ಥರಿಗೂ ಈ ಒಂದು ಜಾಗೃತಿಯನ್ನು ಮೂಡಿಸ್ತೀನಿ. ಸರ್ಕಾರ ಇದನ್ನ ಪ್ರತಿಜ್ಞಾ ವಿಧಿಯನ್ನ ನಿಮ್ಗೆ ಹೇಳ್ಬಿಟ್ಟಿರತ್ತ? ಇದನ್ನ ಹೇಳಿದೆ ಸರ್, ಹೇಳಿದೆ, ಆದೇಶ ಮಾಡಿದೆ. ಆದೇಶದ ಪ್ರಕಾರ ನಾವು ಎಲ್ಲ ಪ್ರತಿಜ್ಞೆಯನ್ನ ಬೋಧಿಸ್ತೀವಿ. ಅದರ ಪ್ರಕಾರ, ಯಾಕೆಂದ್ರೆ ನಾವೆಲ್ಲನೂ ಕೂಡ ಒಂದೇ ಸತಿ ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ, ಹಂತವಾಗಿ ಮಾಡ್ತೀವಿ. ಯಾಕೆಂದ್ರೆ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮದ 10 ಜನ ಅದರಿಂದ ಜಾಗೃತರಾದ್ರೆ ಆ 10 ಜನ ಇನ್ನೊಂದು 10 ಜನಕ್ಕೆ ಜಾಗೃತಿಯನ್ನ ಮೂಡಿಸ್ತಾರೆ. ಅವ್ರಿಗೆ ನನ್ನ ಮನೆ ಹೆಂಗೆ ಸ್ವಚ್ಛವಾಗಿ ನಾವು ಇಟ್ಕೊಳ್ತೀವೋ, ನನ್ನ ಗ್ರಾಮ, ನನ್ನ ಹಳ್ಳಿ ಆ ರೀತಿ ಸ್ವಚ್ಛವಾಗಿ ಮಾಡಿದ್ರೆ ಹಳ್ಳಿ ಯಾಕೆ ಹನಿಗೆ ಕುಡಿದ್ರಲ್ಲ, ಅದೇ ರೀತಿ ಹಳ್ಳಿಗಳು ಬದಲಾವಣೆ, ಹಳ್ಳಿ ಸ್ವಚ್ಛ ಆಯಿತು ಅಂತಂದ್ರೆ ಅವಾಗ ದೇಶನೇ ಸ್ವಚ್ಛ ಆಗ್ಬಿಡ್ತದೆ. ಆ ಒಂದು ಜಾಗೃತಿಯನ್ನು. ವೀಕ್ಷಕರ ಗಮನಕ್ಕೆ, ಸ್ವಚ್ಛತಾ ಹಿ ಸೇವಾ 2025ರ ಪ್ರತಿಜ್ಞಾ ವಿಧಿ ಹೀಗಿದೆ. ಸಾಧ್ಯವಾದರೆ ಮನಸ್ಸಿನಲ್ಲೇ ಪ್ರತಿಜ್ಞೆ ಸ್ವೀಕಾರ ಮಾಡಬೇಡ ಅಂತ ತಾವು ನೋಡ್ತಾ ಇರ್ತಕ್ಕಂಥವ್ರು. ನಾನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಆಶಯದಂತೆ ಸ್ವಚ್ಛ, ಸುಂದರ ಹಾಗೂ ಆರೋಗ್ಯಪೂರ್ಣ ಭಾರತವನ್ನು ನಿರ್ಮಿಸಲು ನನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತೇನೆ. ಹಾಗೆಯೇ ನನ್ನ ದೇಶ ಮತ್ತು ಪರಿಸರವನ್ನು ಸ್ವಚ್ಛವಾಗಿಡುವುದು ಕೇವಲ ಒಂದು ಕೆಲಸವಲ್ಲ, ಅದೊಂದು ಜೀವನ ಶೈಲಿ ಎಂದು ನಾನು ನಂಬುತ್ತೇನೆ. ನಾನು ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಸ್ಥಳಗಳಲ್ಲಿ, ರಸ್ತೆಗಳಲ್ಲಿ ಅಥವಾ ತೆರೆದ ಚರಂಡಿಗಳಲ್ಲಿ ಕಸ ಎಸೆಯಲ್ಲ. ನಾನು ನಮ್ಮ ಮನೆಯ ತ್ಯಾಜ್ಯವನ್ನು ಒಣಕಸ ಮತ್ತು ಹಸಿ ಕಸಗಳಾಗಿ ವಿಂಗಡಿಸಿ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡುತ್ತೇನೆ. ಹಾಗೆಯೇ ನಾನು ಏಕಬಳಕೆ ಪ್ಲಾಸ್ಟಿಕ್ ಉಪಯೋಗವನ್ನು ತ್ಯಜಿಸಿ ಬಟ್ಟೆ ಅಥವಾ ಪರಿಸರ ಸ್ನೇಹಿ ಸೆಣಬಿನ ಚೀಲಗಳನ್ನು ಬಳಸುತ್ತೇನೆ. ನಾನು ಪ್ರತಿ ಸಲ ಶೌಚಾಲಯವನ್ನು ಬಳಸುವುದರಿಂದ ನೀರು ವ್ಯರ್ಥವಾಗದಂತೆ ನೋಡಿಕೊಳ್ಳುತ್ತೇನೆ. ಸಾರ್ವಜನಿಕ ಶೌಚಾಲಯಗಳನ್ನು ಸ್ವಚ್ಛವಾಗಿ ಬಳಸಲು ಜನರಿಗೆ ಅರಿವು ಮೂಡಿಸುತ್ತೇನೆ. ಅಲ್ಲದೆ ಬಯಲು ಶೌಚ ಮಾಡದಂತೆ ಇತರರನ್ನು ಪ್ರೇರೇಪಿಸುತ್ತೇನೆ. ನಮ್ಮ ಸುತ್ತಮುತ್ತಲಿನ ಕೆರೆ, ನದಿ, ಬಾವಿ ಮತ್ತು ಇತರ ಜಲಮೂಲಗಳನ್ನು ಸ್ವಚ್ಛವಾಗಿಟ್ಟುಕೊಂಡು ಅವುಗಳಿಗೆ ರಾಸಾಯನಿಕ ಹಾಗೂ ಪ್ಲಾಸ್ಟಿಕ್ ಹಾಗೂ ತ್ಯಾಜ್ಯಗಳು ಸೇರಿದಂತೆ ನೋಡಿಕೊಳ್ಳುತ್ತೇನೆ. ಕೇವಲ ಸ್ವಚ್ಛತೆ ಅಷ್ಟೇ ಅಲ್ಲ, ಪರಿಸರದ ಸಮತೋಲನಕ್ಕಾಗಿ ನಾನು ಸಸಿಗಳನ್ನು ನೆಟ್ಟು ಬೆಳೆಸುವ ಮೂಲಕ ಹಸಿರು ಪರಿಸರ ನಿರ್ಮಾಣಕ್ಕೆ ನನ್ನ ಕೈಲಾದ ಸೇವೆಯನ್ನು ಮಾಡ್ತೀನಿ. ಎಷ್ಟು ಅದ್ಭುತವಾದಂಥ ಪ್ರತಿಜ್ಞೆಗಳಿದ್ದಾವೆ ಇದರಲ್ಲಿ. ಇದನ್ನು ನಾವು ಮನಸಾರೆ ನಾನು ಕೂಡ ಸ್ವೀಕಾರ ಮಾಡಿದ್ದೇನೆ, ನೀವು ಕೂಡ ಸ್ವೀಕಾರ ಮಾಡಿ. ಇದು ಈ ಪ್ರತಿಜ್ಞಾ ವಿಧಿ ಅಂಶಗಳನ್ನು ನಾವು ತಪ್ಪದೆ ಪಾಲಿಸೋಣ ಅಂತ ಹೇಳ್ತಾ, ಎಸ್ ಸರ್, ನಾವು ನೋಡ್ತೀವಿ ಬಹುತೇಕ ಎಲ್ಲ ಅಧಿಕಾರಿಗಳು ಕಚೇರಿಗಳಲ್ಲಿ ಈ ಒಂದು ಪ್ರತಿಜ್ಞಾ ವಿಧಿ ನಡೆಯುತ್ತೆ. ನೀವು ಸ್ವೀಕಾರ ಮಾಡಿರ್ತೀರಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಬಹುತೇಕ ಎಲ್ಲ ಇಲಾಖೆಗಳು ಸಾರ್ವಜನಿಕರಿಗೂ ಈ ಪ್ರತಿಜ್ಞಾ ವಿಧಿ ಬೋಧಿಸ್ತಾರೆ. ಸಾರ್ವಜನಿಕರು, ಶಾಲಾ ಮಕ್ಕಳು, NGOಗಳು, ಶ್ರೀಶಕ್ತಿ ಸಂಘಗಳು ಎಲ್ಲರಲ್ಲೂ ಕೂಡ ಅದನ್ನ ಬೋಧಿಸ್ತೀವಿ. ಹೇಗೆ ಸಾರ್ವಜನಿಕರನ್ನ ನೀವು ಮುಖಾಮುಖಿ ಆಗ್ತೀರಿ? ಹೇಗೆ ಸಾರ್ವಜನಿಕರ ಹತ್ರ ಹೋಗ್ತೀರಿ? ಸರ್, ಈಗ ಗ್ರಾಮ ಸಭೆ ಮಾಡ್ತೀವಿ, ಅದಕ್ಕೋಸ್ಕರ ವಿಶೇಷ ಗ್ರಾಮ ಸಭೆ ಇದೆ. ಆಮೇಲೆ ನಮ್ಮ ಸಾಮಾನ್ಯ ಸಭೆ ಇದೆ. ಆಮೇಲೆ ನಾವೆಲ್ಲ ಒಂದು ಸ್ವಚ್ಛತಾ ಕಾರ್ಯಕ್ರಮ, ಉದಾಹರಣೆಗೆ ನಾವು ಮೊನ್ನೆ ಸರ್ಕಲಲ್ಲಿ ಮಾಡಿದಾಗ ನಮ್ಮ ಚುನಾಯಿತ ಪ್ರತಿನಿಧಿಗಳು ಮತ್ತು ಅಲ್ಲಿನ ಇರ್ತಕ್ಕಂಥ ಸಾರ್ವಜನಿಕರು ಸೇರಿಸಿ ಒಂದು ಪ್ರತಿಜ್ಞಾ ವಿಧಿಯನ್ನು ನಾವು ಸ್ವೀಕಾರ ಮಾಡಿದ್ವಿ. ಅದೇ ರೀತಿ ಎಲ್ಲೆಲ್ಲ ಅವಕಾಶ ಸಿಗುತ್ತೋ ಜನಸಂದಣಿ ಪ್ರದೇಶದಲ್ಲಿ ಅದನ್ನೆಲ್ಲ ಮಾಡಿದ್ರೆ ಅವಾಗ ಅದು ಜಾಗೃತಿ ಒಬ್ಬರಿಂದ ಒಬ್ಬರಿಗೆ ಅದು ಇದಾಗ್ತಾ ಇರ್ತದೆ. ಹಾಗಾಗಿ ಅದೊಂದು ಉತ್ತಮ ಕಾರ್ಯ. ಯಾಕೆಂದರೆ ಬದಲಾವಣೆ ಅನ್ನೋದು ನಿರಂತರ, ಹಂತವಾಗಿ ಅದು ಬದಲಾವಣೆ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಪ್ರಯತ್ನಗಳು ನಿರಂತರವಾಗಿರಬೇಕು. ಹೌದೌದು, ಬದಲಾವಣೆ ನಿರಂತರ ಅಷ್ಟೇ ಅಲ್ಲ, ಅದನ್ನೇ ಬದಲಾವಣೆಗಾಗಿ ಪ್ರಯತ್ನಗಳು ನಿರಂತರವಾಗಿ. ಖಂಡಿತ. ಅದಕ್ಕೆ ಗಾಂಧೀಜಿಯವರು ಹೇಳ್ತಕ್ಕಂಥದ್ದು ಇದನ್ನ ಒಂದು ಜೀವನ ಶೈಲಿಯಾಗಿ ಅಳವಡಿಸ್ಕೊಳ್ಳಿ. ಈಗ ನಾವು ಯಾಕೆ ಸ್ನಾನ ಮಾಡ್ತೀವಿ, ಒಳ್ಳೆ ಬಟ್ಟೆ ಹಾಕ್ಕೊಳ್ತೀವಿ, ಅದೇ ರೀತಿ ಅದೊಂದು ಜೀವನ ಶೈಲಿ. ಆ ಒಂದು ತ್ಯಾಜ್ಯವನ್ನು ಒಂದು ಕಡೆ ಎಲ್ಲಿ ಸೇರಬೇಕು ಅದನ್ನು ಸೇರಿಸಿದ್ರೆ ಅದು ಒಂದು ಒಳ್ಳೆ ಶೈಲಿಯ ರೂಢಿಯನ್ನು ಅಭ್ಯಾಸ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಈ ಒಂದು ಸ್ವಚ್ಛತಾ ಸೇವಾ ಒಂದು ಪಾಕ್ಷಿಕಕ್ಕೆ ಒಂದು ಒಳ್ಳೆಯ ಕೊಡುಗೆ ಆಗ್ತದೆ, ಮತ್ತು ನಾವು ಒಂದು ಅನುಸರಣೆ ಮಾಡ್ಬೋದು ಅಂತೇಳಿ ಕೇಳ್ಕೊಳ್ತೀನಿ ಸರ್.
ಓಕೆ, ಬಹುಶಃ ನೀವು ರಾಜಾನ್ಕುಂಟೆಯಲ್ಲಿ ಕೆಲಸ ಮಾಡುವಾಗ 3 ಬಾರಿ ನ್ಯಾಷನಲ್ ಅವಾರ್ಡ್ ಬಂತು, ಹಾಗೆಯೇ 3 ಬಾರಿ ಸ್ಟೇಟ್ ಅವಾರ್ಡ್ ಕೂಡ ಬಂತು. ಉಸ್ಕೂರಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಮಾಡಬೇಕಾಗಿದ್ದಾಗ ಈ ಕಳೆದ ವರ್ಷ ಬಂದಿದೆ ಸರ್ ಇದು ಗಾಂಧಿ ಗ್ರಾಮ. ಏನು ಸರ್ ಏನು ಮಾನದಂಡಗಳೇನು ಸರ್? ಅದು ಮಾನದಂಡಗಳು ಸ್ವಚ್ಛತೆಯ ಬಗ್ಗೆ ಅದನ್ನ ಮಾನದಂಡ ಇರ್ತದೆ. ಮತ್ತೆ ಅಲ್ಲಿ ನಮ್ಮ ಅಧ್ಯಕ್ಷರಾದಂಥ ರಮೇಶ್ ಅವರು ಇರ್ಬೋದು, ಉಪಾಧ್ಯಕ್ಷರು, ಸದಸ್ಯರು, ಮತ್ತೆ ನಮ್ಮ ಎಲ್ಲ ಒಂದು ಸದಸ್ಯರ ಒಂದು ಟೀಮ್ ವರ್ಕ್ ಮಾಡಿ ಆ ವರ್ಕನ್ನು ಒಂದು ತೋರಿಸಿ. ಯಾಕೆಂದರೆ ಒಂದೇ ಒಂದು ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಸೇವೆಗಳನ್ನು ಒಂದೇ ಸೂರಿನಡಿ ಸಿಗಬೇಕು ಅಂತೇಳಿ ಪೋಸ್ಟ್ ಆಫೀಸ್ ಇರ್ಬೋದು, ಬ್ಯಾಂಕ್ ಇರ್ಬೋದು, VA ಆಫೀಸ್ ಇರ್ಬೋದು, ಲೈಬ್ರರಿ ಇರ್ಬೋದು, VRW ಅವರ ಕಚೇರಿ ಇರ್ಬೋದು, ಆಮೇಲೆ ನಮ್ಮ ಸಭಾಭವನ ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಎಲ್ಲನೂ ಕೂಡ ಒಂದೇ ಕಡೆ ಮಾಡಿ ನಾವು ಅವರಿಗೆ ಸೇವೆಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ಅಲ್ಲದೆ ನಾವು ಪ್ರತಿ ಮನೆಯಿಂದ ಒಂದು ಒಣ ಕಸ ಮತ್ತು ಹಸಿ ಕಸವನ್ನು ಸಂಗ್ರಹಣೆ ಮಾಡಿ ವಿಲೇವಾರಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಒಂದು MRF ಅಂತ ಮೆಟೀರಿಯಲ್ ರಿಕವರಿ ಫೆಸಿಲಿಟೀಸ್ ಅಂತೇಳಿ ಒಣ ತ್ಯಾಜ್ಯ ಸಂಗ್ರಹಣಾ ಒಂದು ಘಟಕವನ್ನು ಮಾಡೋದಕ್ಕೆ ಉದ್ದೇಶ ಮಾಡಿದ್ದೀವಿ. ಈಗ ಒಂದು ಬರ್ನಿಂಗ್ ಸೆಂಟರ್ ಮಾಡೋದಕ್ಕೆ ಒಂದು ಜಾಗವನ್ನು ಕೂಡ ಅದನ್ನು ಮಾಡಿದ್ದೇವೆ. ಎಲ್ಲನೂ ಸೇವೆಗಳು ಒಂದೇ ಸೂರಿನಡಿ ಸಿಗಬೇಕು, ಕೆಲಸವನ್ನು ಮಾಡಬೇಕು ಮತ್ತು ಪಾರದರ್ಶಕವಾಗಿ ಏನೇನು ನಮ್ಮ ಸೇವೆಗಳು ಇದೆಯೋ ಸಕಾಲದಲ್ಲಿ ನಿಗದಿತ ಅವಧಿಯಲ್ಲಿ ಕೊಡ್ತಕ್ಕಂಥ ಸೇವೆಗಳು ಇದನ್ನೆಲ್ಲ ಮಾಡೋದ್ರಿಂದ ಇವತ್ತು ನಮಗೆ ಇಂದಿನ ವರ್ಷ ನಮಗೆ ಗಾಂಧಿ ಗ್ರಾಮ ಪ್ರಶಸ್ತಿ ಅವಾರ್ಡನ್ನು ಪಡೆದುಕೊಂಡಿದ್ದೇವೆ. ಅದೇ ರೀತಿ ಉತ್ತಮವಾದ ಒಂದು ಮಾದರಿ ಕಟ್ಟಡವನ್ನು ಮಾಡಿ ಸಾರ್ವಜನಿಕರಿಗೆ ಒಂದೇ ಸೂರಿನಡಿ ಎಲ್ಲ ಸೇವೆ ಸಿಗೋದಕ್ಕೆ ಗ್ರಾಮ ಪಂಚಾಯತ್ ನಮ್ಮ ಅಧ್ಯಕ್ಷರು ಹಾಗೂ ಎಲ್ಲ ಚುನಾಯಿತ ಸದಸ್ಯರೊಂದಿಗೆ ಉತ್ತಮವಾದ ಒಂದು ಕೆಲಸವನ್ನು ಮಾಡಿದ್ದೇವೆ. ಹಾಗಾಗಿ ಒಂದು ಪ್ರಶಸ್ತಿ ಬಂತು. ಎಸ್ ಸರ್, ಅನಿಲ್ ಕುಮಾರ್ ಅವರು ಕರೆ ಮಾಡ್ತಿದ್ದಾರೆ, ಅವರ ಕರೆಯನ್ನು ಸ್ವೀಕಾರ ಮಾಡೋಣ. ಅನಿಲ್ ಕುಮಾರ್ ಅವರೇ ನಮಸ್ಕಾರ. ಹಲೋ, ನಮಸ್ತೆ. ನಮಸ್ಕಾರ ಅನಿಲ್ ಕುಮಾರ್, ಪ್ರಶ್ನೆ ಕೇಳಿ ಸರ್. ಇದು ಅದೇ ಥಿಯರಿ ಪಾರ್ಟ್ ಎಲ್ಲ ಹೇಳಿದ್ದಾರೆ. ಆಕ್ಚುಲಿ ಇವಾಗ ಹಳ್ಳಿಗಳ ಕಡೆ ಎಲ್ಲ ಪ್ರಾಕ್ಟಿಕಲ್ ಪಾರ್ಟ್ ಬೇಕು ಸರ್. ಅವರು ಯಾವ್ದು ಹಸಿ ಕಸ ಅಂದ್ರೆ ಯಾವ್ದು, ಒಣ ಕಸ ಅಂದ್ರೆ ಯಾವ್ದು, ಹೆಂಗ್ ಬೇರ್ಪಡಿಸ್ಬೇಕು ಅಂತ ಪೌರ ಕಾರ್ಯದ ಬಗ್ಗೆ ತರಬೇತಿ ಕೊಟ್ಟಿದ್ದಾರೆ. ಬಟ್ ಪಬ್ಲಿಕ್ ಗೆ ಮಾಮೂಲಿ ಜನರಲ್ ಇವ್ರು ಇರ್ತಾರಲ್ಲ ಅವ್ರಿಗೆ ಅವೇರ್ನೆಸ್ ಬೇಕು. ಅದು ಜಾಸ್ತಿ ಪ್ರಾಕ್ಟಿಕಲ್ ಕ್ಲಾಸಸ್ ಇದ್ರೆ ಒಳ್ಳೇದು. ಥಿಯರಿ ಹೇಳಿದ್ರೆ ಅರ್ಥ ಆಗಲ್ಲ ಯಾವ್ದು ಒಣ ಕಸ ಯಾವ್ದು ಹಸಿ ಕಸ ಅಂತ. ನಮ್ಗೆ ಮೀನ್ ಪ್ರಾಕ್ಟಿಕಲ್ ಆಗಿ ಹೋಗಿ ಹೇಳಿದ್ರೆ ತೋರಿಸಿದ್ರೆ ಸ್ವಲ್ಪ ಐಡಿಯಾ ಬರುತ್ತೆ. ಎಲ್ಲ 2 ಇದು ಕೊಟ್ಟಿದ್ದಾರೆ, ಏನೋ ಬ್ಯಾಸ್ಕೆಟ್ ಕೊಟ್ಟಿದ್ದಾರೆ ಡಿಸ್ಪಿನ್. ಬಟ್ ಆದ್ರೂ ಬಳಸ್ತಾ ಇಲ್ಲ. ಎಸ್, ನಾವು ಆಗ್ಲೇ ಮಾತಾಡ್ಕೊಂಡ್ವಿ ಜೀವನ ಶೈಲಿ ಆಗ್ಬೇಕದು ಅಂತ ಹೇಳಿ. ಎಸ್, ಜೀವನ ಶೈಲಿ ಮಾಡ್ಕೊಳಕ್ ನಾನು ತಯಾರಿದ್ದೀನಿ ಸರ್, ಅದ್ರ ನನಗೆ ಮಾಹಿತಿ ಇಲ್ಲ. ಈಗ ಸರ್ಕಾರನೂ ಕೂಡ ನೋಡಿ ಇದು ನಮ್ಮ ಒಂದು ಕರಪತ್ರ. ಇದರಲ್ಲಿ ಹಸಿ ಕಸವನ್ನ ನಾವು ಯಾವ ರೀತಿ ಕೊಡಬೇಕು, ಒಣ ಕಸವನ್ನ ಯಾವ ರೀತಿ ಕೊಡಬೇಕು. ಅದರಲ್ಲಿ ಹಸಿ ಕಸದಲ್ಲಿ ಪೂರ್ತಿ ಈ ಒಂದು ಏನು ಸಾವಯವ ಗೊಬ್ಬರ ಇರ್ತದೆ, ಎಲೆ ಇರ್ಬೋದು, ಮನೆ ಆಹಾರ ಪದಾರ್ಥಗಳು ಇರ್ಬೋದು, ಹೂವು ಇರ್ಬೋದು, ಮಾಂಸ, ಕೋಳಿದು ಏನು ನಾವು ಆಹಾರ ಪದಾರ್ಥ ಅದನ್ನೆಲ್ಲ ನಾವು ಗೊಬ್ಬರ ಆಗತ್ತೆ. ಅದೆಲ್ಲ ಹಸಿ ಕಸವನ್ನಾಗಿ ನಾವು ಮಾಡ್ಕೊಳ್ಬೋದು. ಈ ಒಣ ಕಸ ಸಂಬಂಧಪಟ್ಟಂಗೆ ಕಾಗದ, ರೊಟ್ಟು, ಗ್ಲಾಸು, ಬಟ್ಟೆ, ಚಪ್ಪಲಿ, ಆಮೇಲೆ ಟಿವಿ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಈ ತ್ಯಾಜ್ಯ ಇರ್ಬೋದು, ಅದನ್ನೆಲ್ಲ ಅದು ಕೊಟ್ಟಾಗ ಏನಾಗುತ್ತೆ ಅಲ್ಲಿ ನಾವು ತಗೊಂಡೋಗಿ ಸಗ್ರಿಗೇಷನ್ ಮಾಡ್ತೀವಿ. ಈಗ ಅನಿಲ್ ಕುಮಾರ್ ಅವರ ಪ್ರಶ್ನೆ ಏನಂದ್ರೆ, ನೀವು ಪಾಂಪ್ಲೆಟ್ ಮಾಡ್ತೀರಿ, ನನ್ನಂತ ಓದೋನ್ಗೆ ಓದಕ್ ಬರಲ್ಲ, ನನಗೆ ಗೊತ್ತಿಲ್ಲ, ನಾನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು, ಅವ್ರಿಗೆ ಹೆಂಗೆ ಅರ್ಥ ಮಾಡಿಸ್ತೀರಿ ನೀವು? ಸರ್, ಈಗ ನಮ್ಮ ಸಿಬ್ಬಂದಿಗಳು ಮನೆಗೂ ಕರಪತ್ರವನ್ನು ಹಂಚಿದ್ದಾರೆ. ಅದೇ ರೀತಿ ನಾವು ಶಾಲಾ ಮಕ್ಕಳಿರ್ಬೋದು, ಶಾಲಾ ಹಂತದಲ್ಲೂ ಕೂಡ ಅವೇರ್ನೆಸ್ ಅನ್ನ ಕೊಟ್ಟಿದ್ದೇವೆ. ಆಮೇಲೆ NGOಗಳು ಈಗ ಮಕ್ಕಳು ಯಾವ ಶಿಬಿರಗಳು, ಬೇಸಿಗೆ ಶಿಬಿರಗಳನ್ನ ಮಾಡ್ತಾರೆ. ಆ ಶಿಬಿರಗಳನ್ನು ಮಾಡಿದಾಗ ನಾವು ಆ ಗ್ರಾಮಗಳಲ್ಲಿ, ಉದಾಹರಣೆಗೆ ನಮ್ಮಲ್ಲಿ ಒಂದು 3-4 ಹಳ್ಳಿ ಶಿಬಿರಗಳನ್ನು ಮಾಡಿದ್ದೇವೆ. ಮಾಡಿ ಅವರು ಕೂಡ ಸ್ವಚ್ಛತಾ ಕಾರ್ಯಕ್ರಮನ ಮಾಡ್ತಾರೆ. ಮನೆಗೂ ಭೇಟಿ ಕೊಟ್ಟು ಹಸಿ ಕಸ ಹೆಂಗ್ ಕೊಡಬೇಕು, ಒಣ ಕಸ ಹೆಂಗ್ ಕೊಡಬೇಕು ಅನ್ನೋದನ್ನ ಮೂಲದಲ್ಲಿ ಯಾವ ರೀತಿ ವಿಂಗಡಿಸಿ ಕೊಡಬೇಕು ಅನ್ನೋದನ್ನ ಆ ಕುಟುಂಬಗಳಿಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಇದು 3 ವರ್ಷದಿಂದ ನಿರಂತರವಾಗಿ ಬಂದಿದೆ. ಆದ್ರೆ ಹೊಸದಾಗಿ ಈಗ ಬಾಡಿಗೆ ಕೆಲಸಕ್ಕೆ ಬರ್ತಾರೆ, ಹೊಸದಾಗಿ ಬಂದು ಸೇರ್ಕೊಳ್ತಾರೆ, ಆ ಕುಟುಂಬಗಳಿಗೆ ಮಾಹಿತಿ ಇರೋದಿಲ್ಲ. ಅವ್ರಿಗೂ ಕೂಡ ನಾವು ಅವ್ರು ಬಂದಂಥ ಸಂದರ್ಭದಲ್ಲಿ ಆ ಕಟ್ಟಡದ ಮಾಲೀಕರು ಯಾರು ಇರ್ತಾರೋ ಅವ್ರಿಗೂ ತಿಳಿಸೋದಕ್ಕೆ ನಮ್ಮ ಸಿಬ್ಬಂದಿಗಳು ಕೂಡ ಚುನಾಯಿತ ಪ್ರತಿನಿಧಿಗಳು ಸಹಕಾರವನ್ನು ಕೊಡ್ತಾರೆ. ಹಾಗಾಗಿ ಯಾರು ಕೂಡ ಕಸವನ್ನು ರಸ್ತೆ ಬದಿ ಎಸಿಬಾರ್ದು, ಎಲ್ಲೂ ತೊಗೊಂಡ ಕೆರೆಗೆ ಎಸಿಬಾರ್ದು. ಅದನ್ನು ಮೂಲದಲ್ಲೇ ಬೇರ್ಪಡಿಸಿ ನಮ್ಮ ವಾಹನ, ಪ್ರತಿದಿನ ವಾಹನ ಹೋಗ್ತದೆ, ಆ ವಾಹನಕ್ಕೆ ಕೊಟ್ಟರೆ ನಾವು ತ್ಯಾಜ್ಯವನ್ನು ವಿಂಗಡಣೆ ಮಾಡಿ ಅದನ್ನು ವಿಲೇವಾರಿ ಮಾಡೋದಕ್ಕೆ ನಾವು ಗ್ರಾಮ ಪಂಚಾಯತ್ನ ಕ್ರಮ ಕೈಗೊಂಡಿದ್ದೇವೆ. ಓಕೆ, ವೀರಣ್ಣ ಅವರು ಸಂಪರ್ಕದಲ್ಲಿದ್ದಾರೆ. ವೀರಣ್ಣ ಅವರೇ ನಮಸ್ಕಾರ. ಹಲೋ. ಅದೇ ನಮ್ದು ಸಿಎಚ್ಎಂನಹಳ್ಳಿ ಪಂಚಾಯತ್ ಮೇಡಮ್ PDO ಮುತ್ತಣ್ಣ ಅಂತ. ಅವರಲ್ಲಿ ಮೇಡಮ್ ಎಷ್ಟು ಸಾರಿ ಕಂಪ್ಲೇಂಟ್ ಮಾಡಿದ್ರೆ ಬಂದಿಲ್ಲ ಮೇಡಮ್.
ಏನು ಸಮಸ್ಯೆಗೆ ಬಂದಿಲ್ಲ? ಫೋನ್ ರೆಸ್ಪಾನ್ಸ್ ಮಾಡೋದು ಮೇಡಮ್. ಅವ್ರು ಎಷ್ಟು ಸಾರಿ ಫೋನ್ ಮಾಡಿದ್ರು ಹಾ, ರೆಸ್ಪಾನ್ಸ್ ಇಲ್ಲ, ನೋ ರೆಸ್ಪಾನ್ಸ್. ನಿಮ್ಮ ಕಂಪ್ಲೇಂಟ್ ಏನು ವೀರಣ್ಣ ಅವರೇ? ನಿಮ್ಮ ದೂರ ಏನಿತ್ತು? ಮೇಡಮ್ ನಮ್ದು ಅದು ಇದೆಲ್ಲ ಡ್ರೈನೇಜ್ ಇಲ್ಲ ಮೇಡಮ್. ಎಲ್ಲ ಡ್ರೈನೇಜ್ ಎಲ್ಲ ನೀರೆಲ್ಲ ಹೋಗಿ ಅಲ್ಲಿ ಸ್ಟಾಕ್ ಆಗುತ್ತೆ, ದೇವಸ್ಥಾನ ಮುಂದೆ ಸ್ಟಾಕ್ ಆಗುತ್ತೆ. ಓಕೆ ಓಕೆ. ಪಾವಗಡ ಯಾವ ಪಂಚಾಯತಿ ಬರುತ್ತೆ ಅಣ್ಣ ನಿಮ್ದು? ನಮ್ದು ವೇಣಸ್ಕೋಟೆ ಹೋಬಳಿ ಗ್ರಾಮ ಜೆ.ಎಚ್.ಎಂ.ನಹಳ್ಳಿ ಪಂಚಾಯತಿ ಮೇಡಮ್, ನಮ್ದು ಗ್ರಾಮ ಪಂಚಾಯತಿ. ಓಕೆ ಓಕೆ. ಎಸ್, ಟಿವಿನಲ್ಲಿ ಬರ್ತಾ ಇದೆ, ಇವರು ಪಿಡಿಒ ಸಾಹೇಬರು ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅದು ಕೇಳ್ತಾ ಇದೀವಿ, ಅದನ್ನ ನೋಡಿ ನಾವು ಫೋನ್ ನಂಬರ್ ಕೊಟ್ಟಿದ್ದೀವಿ ಅಲ್ಲಿ. ಓಕೆ ಓಕೆ. ಆಗ್ಲಿ 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 ವೀರಣ್ಣ ಅವರೇ, ನಿಮ್ಮ ಕಾಳಜಿಗೆ ಧನ್ಯವಾದಗಳು. ಅಲ್ಲಿ ತ್ಯಾಜ್ಯದಿಂದ ಚರಂಡಿ ಕಟ್ಕೊಂಡಿದೆ, ನೀರು ಹೋಗ್ತಾ ಇಲ್ಲ. ಇದನ್ನು ಕಂಪ್ಲೇಂಟ್ ಮಾಡೋರೆ ಕಂಪ್ಲೇಂಟ್ನ ಸ್ಪಂದಿಸ್ತಾ ಇಲ್ಲ, ಅವರು ಕಂಪ್ಲೇಂಟ್ ತಗೋತಾ ಇಲ್ಲ, ಯಾರು ಬಂದಿಲ್ಲ. ಪಾವಗಡ ತಾಲೂಕಿನ ಇಒಗೆ ಇದರ ಜವಾಬ್ದಾರಿಯನ್ನು ನಾವು ಕೊಡ್ಬೋದು. ಸರ್ ಅಲ್ಲ, ಪಿಡಿಒ ಇರ್ತಾರೆ ಸರ್. ಅಲ್ಲಿ ಏನಾಗುತ್ತೆ, ಸಿಬ್ಬಂದಿಗಳು ಕೊರತೆ ಇರಬಹುದು, ಅಥವಾ ಚರಂಡಿ ಅಂದ್ರೆ ಮುಂದೆ ಹೋಗೋದಕ್ಕೆ ಏನ್ ಮಾಡ್ತಾರೆ, ಮನೆಗಳು ಕಟ್ತಾ ಏನ್ ಮಾಡ್ತಾರೆ, ಚರಂಡಿ ಮಾಡಿಬಿಟ್ಬಿಡ್ತಾರೆ. ಬಿಟ್ಟ ಏನಾಗುತ್ತೆ, ಮುಂದೆ ಎಲ್ಲಿ ಹೋಗ್ಬೇಕು ಅದನ್ನ ಮಾಡಿರಲ್ಲ. ಹಾಗಾಗಿ ಅಲ್ಲಿ ಸಂಗ್ರಹಣ ಆಗೋ ಸಾಧ್ಯತೆಯೂ ಇರ್ತದೆ. ಅಲ್ಲಿ ಚುನಾಯಿತ ಸದಸ್ಯರು ಇರ್ಬೋದು, ಇಲ್ಲ ಅಧ್ಯಕ್ಷರು ಇರ್ಬೋದು, ಅಥವಾ ಅಲ್ಲಿ ಅಧಿಕಾರಿಗಳನ್ನ ತಂದು ಅದನ್ನ ಮಾಡಿಸ್ಬೇಕಾಗ್ತದೆ. ಯಾಕೆಂದ್ರೆ ಈ ಮಳೆಗಾಲ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಈಗ ನಾವು ನೋಡ್ಬೋದು, ಯಾಕೆಂದ್ರೆ ನಾವು ಈ ಕೆಲ ಕಾರಣನೇ ನಾವೇ ಈಗ ಹೇಳ್ತಿದ್ದೆ. ಪ್ರತಿಜ್ಞಾ ವಿಧಿಯನ್ನು ನಾವು ಸ್ವೀಕರಣ ತಾವು ಬೋಧನೆ ಮಾಡಿದಾಗ ಕೂಡ ಅದರಲ್ಲಿ ಇತ್ತು, ಎಲ್ಲೂ ಕೂಡ ಕಸನ ಎಸಿಬಾರ್ದು ಅಂತ ಹೇಳಿ. ಒಂದ್ಸರಿ ಮಳೆ ಬಂದಾಗ ಏನಾಗುತ್ತೆ, ಆ ನೀರಿನ ಮೂಲಕ ಹರ್ಕೊಂಬಂದು ಎಲ್ಲೋ ಒಂದ್ ಕಡೆ ಅದು ಸ್ಟ್ರಕ್ ಆಗ್ಬಿಡ್ತದೆ. ಅದನ್ನ ನಾವು ವಿಲೇವಾರಿ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಹಂತವಾಗಿ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಅಲ್ಲಿನ ಪಂಚಾಯತಿ ಗಮನಕ್ಕೆ ತಂದ್ರೆ ಈಗ ಸಡನ್ ಆಗಿ ಇವತ್ತಾಗಿಲ್ಲ ಅಂದ್ರೆ ನಾಳೆ ಮಾಡ್ಬೋದು. ಯಾಕಂದ್ರೆ ಒಂದೇ ಕಡೆ 10 ಕಡೆ ಪ್ರಾಬ್ಲಮ್ ಆದಾಗ ಒಂದೇ ಸರಿ ಮಾಡೋದಕ್ಕೆ ಆಗೋದಿಲ್ಲ. ಏನ್ ದಾರಿ ಹೇಳ್ತೀರಿ ವೀರಣ್ಣವರು? ಒಂದು ಗ್ರಾಮ ಸಭೆಗೆ ಹೋಗದ, ಇಲ್ಲ ಪಂಚಾಯತಿಗೆ ಹೋಗದ, ಹೋಗಿ ಲೆಟರ್ ಕೊಡ್ಬೇಕಾ, ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕ? ಇಲ್ಲ, ಈಗ ಫೋನಲ್ಲಿ ಹೇಳಿದ್ರು ಕೂಡ ಅಟೆಂಡ್. ಈಗ ನಮ್ಮಲ್ಲೂ ಸರ್ ಫೋನಾಗಿ ಹೇಳಿದ್ರೆ, ಇವತ್ತು ನಾನು ಬರ್ಬೇಕಾದ್ರೆ 2-3 ಕಡೆ ಪ್ರಾಬ್ಲಮ್ ಇತ್ತು. ಅಲ್ಲೋಗಿ ಈಗ ನಮ್ಮಲ್ಲೂ ಕೂಡ ಒಂದು ಜಿಲ್ಲಾಧಿಕಾರಿಗಳು ಮತಗಟ್ಟೆ ಯಂತ್ರಗಳನ್ನ ಸ್ಟಾಕ್ ಮಾಡ್ತಕ್ಕಂಥ ಒಂದು ಗೋಡನ್ ಇದೆ. ಆ ಗೋಡನ್ ಇವತ್ತು ಓಪನ್ ಮಾಡ್ತಾರೆ. ಅಲ್ಲಿ ಕ್ಲೀನ್ ಮಾಡಬೇಕು, ಒಳಗಡೆ ಸ್ವಲ್ಪ ಕ್ಲೀನ್ ಮಾಡ್ಕೊಡಿ ಅಂತ ಕಚೇರಿಯಿಂದ ದೂರವಾಣಿ ಬಂದಿದ್ದಕ್ಕೆ ನಾನು ಕಳಿಸ್ಕೊಟ್ಟೆ. ಅದೇ ರೀತಿ ಅಲ್ಲಿ ಬಂದಾಗ ಸಿಬ್ಬಂದಿಗಳಿದ್ದ ಕಳಿಸ್ಕೊಡ್ತಾರೆ ಇಮಿಡಿಯೇಟ್ ಆಗಿ ಏನಾದ್ರು ಇದ್ರೆ. ಇಲ್ಲ ಅಂದ್ರೆ ಅಕಸ್ಮಾತ್ 4-5 ಕಡೆ ಒಂದೇ ಸರಿ ಪ್ರಾಬ್ಲಮ್ ಬಂದಾಗ ಇವತ್ತು ಇದನ್ನ ಮಾಡ್ತಾರೆ, ನಾಳೆ ಅದನ್ನ ಮಾಡ್ತಾರೆ, ನಾಡ್ದು ಅದನ್ನ ಮಾಡ್ತಾರೆ ಅಂತ ಕ್ಲೀನ್ ಮಾಡಲೇಬೇಕು. ಪಂಚಾಯತಿ ಕರ್ತವ್ಯನೂ ಕೂಡ ಮಾಡಬೇಕಾಗ್ತದೆ. ಎಸ್, ಇವ್ರಿಗೆ ಅದೇ ಸಮಯ ಕೊಡಬೇಕು. ಒಂದು ಎರಡನೇದು, ನೀವು ನೇರವಾಗಿ ಪಂಚಾಯತಿ ಕಚೇರಿಗೆ ಹೋಗಿ ಸಂಬಂಧಪಟ್ಟಂಥ PDOಗೋ ಅಥವಾ ಅಧ್ಯಕ್ಷರಿಗೂ ಮಾತಾಡಿ, ಇದನ್ನು ನಾನು 4-6 ಬಾರಿ ಫೋನ್ ಮಾಡಿ ಕರೆದಿದ್ದೀನಿ, ಬಂದಿಲ್ಲ, ದಯವಿಟ್ಟು ಬಗೆಹರಿಸಿ ಅಂದರೆ, ಸರ್ ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಿಮ್ಮ ದೂರನ್ನು ಯಾರೂ ಕೂಡ ನಿರಾಕರಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ವಾರ್ಡ್ಗೆ ಯಾರು ಬರ್ತಾರೋ ಅವ್ರ ಸದಸ್ಯನಾದರೂ ಭೇಟಿ ಆಗಬೇಕು. ಓಕೆ, ಎಸ್, ಮುಂದುವರ್ಸೋಣ. ಈ ರೀತಿ ಸಾರ್ವಜನಿಕರಲ್ಲಿ ಒಂದು ಜಾಗೃತಿ ಅರಿವು ಬಂದಿದೆಯಾ ಸರ್? ಬಂದಿದೆ ಸರ್. ಈಗ ನಾವು 100% ಅಂತ ಹೇಳೋದಕ್ಕಾಗೋದಿಲ್ಲ, ಜಾಗೃತಿ ಕೂಡ ಬಂದಿದೆ. ಅದನ್ನ ಅವ್ರದ್ದು ಕೂಡ ಜವಾಬ್ದಾರಿ. ಈಗ ನಾವು ನೋಡಿ, ಈಗ 100 ಗಂಟೆಗಳ ಕಾಲ ನಾವು ಪ್ರತಿ ವರ್ಷ ಶ್ರಮದಾನವನ್ನು ಮಾಡಬೇಕು ಅಂತ ಸರ್ಕಾರ ಒಂದು ಆದೇಶದಲ್ಲೂ ಕೂಡ ಹೇಳ್ತದೆ. ಅದನ್ನ ಎಲ್ಲರೂ ಕೂಡ ಅನುಸರಿಸಿದಾಗ ಈಗ ನಾನು ಕೂಡ ಶ್ರಮದಾನವನ್ನು ಎಲ್ಲೆಲ್ಲಿ ನಮಗೆ ಫ್ರೀ ಇದ್ದಾಗಿರ್ಬೋದು, ಗಿಡಗಳು ನೆಡೋದಿರ್ಬೋದು, ಅಥವಾ ಸ್ವಚ್ಛತೆ ಮಾಡೋದಿರ್ಬೋದು, ನಾವು ಮಾಡ್ತೇವೆ. ಅದೇ ರೀತಿ ಅವ್ರ ಮನೆ ಸುತ್ತಮುತ್ತ ಅವರು ಕ್ಲೀನ್ ಆಗಿ ಇಟ್ಕೊಂಡ್ರೆ, ಅಥವಾ ಮನೆ ಪಕ್ಕದವ್ರು ಕಸ ಹಾಕ್ತಾ ಇರ್ತಾರೆ, ನೀನ್ ಮಾಡ್ಬೇಡ, ಕಸ ಹಾಕ್ಬೇಡ ಅಂತೇಳಿ ಅವ್ರ ವಿರುದ್ಧವಾಗಿ ದೂರನ್ನು ಕೊಡೋದಿರ್ಬೋದು, ಅಥವಾ ಅವ್ರಿಗೆ ಜಾಗೃತಿಯನ್ನ ಮೂಡಿಸೋದಿರ್ಬೋದು, ಅವರ ಒಂದು ಕರ್ತವ್ಯನ ಕೂಡ ಅದನ್ನ ನಿಭಾಯಿಸಿದ್ರೆ, ಅದು ನನ್ನ ಕೆಲಸ ಅಲ್ಲ, ಅದನ್ನ ಪಂಚಾಯತಿ ಕೇಳ್ಕೊಳ್ಳಿ, ಪಂಚಾಯತಿನೇ ಮಾಡ್ಲಿ ಅನ್ನೋ ಒಂದು ದೃಷ್ಟಿಕೋನ ಇರಬಾರ್ದು. ಯಾಕೆಂದ್ರೆ ಕೆಲವು ಯುವಕರು ನಾವು NGOಗಳು ಕರ್ಕೊಂಡಾಗ ಊರ್ನವರು ಬರ್ತಾರೆ, ಅವ್ರ ಸದಸ್ಯರು ಬರ್ತಾರೆ, ಅವರು ಕ್ಲೀನ್ ಮಾಡ್ತಿರ್ತಾರೆ. ಹಾಗಾಗಿ ಆ ಒಂದು ಕಟ್ಕೊಂಡಾಗ ಅಕಸ್ಮಾತ್ ಯಾರು ಕೂಡ ಅಲ್ಲಿ ಸಿಬ್ಬಂದಿಗಳು ಸಂಖ್ಯೆ ಕಡಿಮೆ ಇದ್ದಾಗ ಸ್ಪಂದಿಸಕ್ಕೆ ಆಗ್ಲಿಲ್ಲ ಅಂದ್ರೆ ಅವರು ಕೂಡ ಸ್ವಯಂ ಪ್ರೇರಿತವಾಗಿ ಮಾಡೋದು ತಪ್ಪೇನಿಲ್ಲ. ಯಾಕೆಂದ್ರೆ ನನ್ನ ಗ್ರಾಮ, ನನ್ನ ಮನೆ ಅಂದ್ರೆ ಸುತ್ತಮುತ್ತ ಬರೀ ಇಷ್ಟೇ ನನ್ನ ಮನೆ ಅಲ್ಲ, ನನ್ನ ಮನೆ, ನನ್ನ ಅಕ್ಕಪಕ್ಕ ಮನೆನೂ ಕ್ಲೀನ್ ಆಗಿದ್ರೆ. ಯಾಕೆಂದ್ರೆ ಅಲ್ಲಿ ಇರ್ತಕ್ಕಂಥ ನೊಣ ನಿಮ್ಮ ಮನೆಗೂ ಬರ್ಬೋದು, ನಮ್ಮ ಮನೆಗೂ ಬರ್ಬೋದು. ಅದೇ ನಾನು ಇವ್ರ ಮನೆಗೆ ಹೋಗಲ್ಲ, ಇವ್ರ ಕಸ ಹಾಕಲ್ಲ ಅಂತ ಇಲ್ಲ, ಕಸ ಹಾಕೋರ್ ಮನೆಗೂ ಹೋಗ್ತದೆ, ಹಾಕ್ತಿದ್ದವ್ರ ಮನೆಗೂ ಹೋಗ್ತದೆ. ಹಾಗಾಗಿ ಬಹಳ ಒಳ್ಳೆ ಉದಾಹರಣೆ ಕೊಟ್ರಿ. ಅದನ್ನ ನಾವು ಪ್ರೇರೇಪಿಸ್ಬೇಕು, ಅವ್ರಿಗೆ ಪ್ರೇರೇಪಿಸಿ. ಚೆನ್ನಮ್ಮ ಅವರ ಕರೆ ಇದೆ. ಚೆನ್ನಮ್ಮ ಅವರೇ ನಮಸ್ಕಾರ.
ಹಲೋ, ನಮಸ್ಕಾರ ಚೆನ್ನಮ್ಮ ಅವರೇ, ಮಾತಾಡ್ರಿ. ಎಸ್, ಹಾಂ ಕೇಳಿಸ್ತು. ನಿಮ್ಮನೆ ಹತ್ರ ಯಾರೋ ಕಸ ತಂದು ಹಾಕ್ತಾರೆ, ಹೌದಾ? ಓಕೆ, ಈಗ ತಾನೇ ಮಾತಾಡ್ತಾ ಇದ್ವಿ ನಾವು. ಈ ಮನುಷ್ಯನ ಮನೋಭಾವ ಬದಲಾಗದ ಹೊರತು ನಾವು ಈ ಅರಣ್ಯ ರೋದನ ಅಂತ ಕರ್ಕೋಬೇಕಾಗುತ್ತೆ ಇಂಥವನ್ನ. ಹಾಗಾಗಿ ಅವ್ರಿಗೆ ಪಾಪ ಒಟ್ಟು ಮನುಷ್ಯನ ಮನಸ್ಸು ಹೆಂಗೆ ಅಂದರೆ, ನಮ್ಮ ಮನೇಲಿ ಕಸ ಇರಬಾರ್ದು, ನಮ್ಮ ಮನೆ ಮುಂದ್ಗಡೆನೂ ಕಸ ಇರಬಾರ್ದು, ಅದು ಯಾರ ಮನೇನೋ ಮುಂದೆ ಇದ್ದರೆ ಸಾಕು ಅನ್ನೋ ಲೆವೆಲ್ಗೆ ಯೋಚನೆ ಮಾಡುವಂಥ ಬಹಳ ಇದೊಂಥರ ಬುದ್ಧಿ ಒಳ್ಳೇದಲ್ಲ ಇದು. ಸರ್, ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ನಮ್ಮ ತಾವ್ ಹೇಳ್ದಂಗೆ ನಮ್ಮನೆ ಕಸ ಆಚೆ ಹೋಗ್ಬೇಕು ಅದನ್ನ ಯೋಚನೆ ಮಾಡ್ತೀವಿ, ಆದ್ರೆ ಆ ಕಸವನ್ನ ಮುಟ್ಟೋದಕ್ಕೆ ಅವರೇ ಇವತ್ತು ಎಲ್ಲ ಉದ್ಯೋಗಗಳಕ್ಕಿಂತ ಉತ್ತಮವಾದ ಉದ್ಯೋಗ ಮತ್ತೆ ಒಳ್ಳೆ ಕೆಲಸ ಅಂತ ಅದೇ. ಯಾರೂ ಮಾಡದಂತ ಕೆಲಸವನ್ನ ನಮ್ಮ ಪೌರ ಕಾರ್ಮಿಕರು ಸಿಬ್ಬಂದಿಗಳು ಮಾಡ್ತಾರೆ. ಅವರು ಮನೆಯವ್ರು ಮುಟ್ಟಂತ ಕಸವನ್ನ ಅವರು ಸಗ್ರಿಗೇಷನ್ ಮಾಡ್ತಾರೆ. ಯಾಕೆಂದ್ರೆ ಅವರಲ್ಲಿ ಕಳಕಳಿ ವಿನಂತಿ ಏನಂದ್ರೆ, ಹಸಿ ಕಸ ಏನು ಒಣ ಕಸ ಏನು ಸಪ್ರೇಟ್ ಮಾಡ್ಕೊಡಿ, ಮತ್ತೆ ಎಲ್ಲರೂ ಕೂಡ ತ್ಯಾಜ್ಯವನ್ನು ಎಸಿಬೇಡಿ. ಇವತ್ತು ವಾಹನ ಬಂದಿಲ್ಲ ಅಂತ ನಾಳೆ ಕೊಡಿ, ಏನಾಗೋದಿಲ್ಲ. ಆದ್ರೆ ಬೇರೆಯವ್ರ ಮನೆ ಮುಂದ್ಗಡೆ ಯಾಕೆ ಹಾಕ್ಬೇಕು ಸರ್? ಹಾಕಬಾರ್ದು. ನೋಡಿ, ಅದನ್ನ ಏನಾಗುತ್ತೆ, ಅವರು ಪಂಚಾಯತಿ ಕಂಪ್ಲೇಂಟ್ ಮಾಡದೆ ನಾವು ದಂಡ ಹಾಕಕ್ಕೆ ನಮ್ಗೆ ಅವಕಾಶ ಇದೆ. ಅವ್ರಿಗೆ ಯಾರು ಕಸವನ್ನ ಎಲ್ಲಂದ್ರಲ್ಲಿ ಎಸಿತಾರೋ ಅದಕ್ಕೆ, ಯಾಕೆಂದ್ರೆ ನಾವು ಫಸ್ಟ್ ದಂಡ ಹಾಕೋದಿಲ್ಲ, ಅವೇರ್ನೆಸ್ ಕೊಡ್ತೀವಿ. ನಮ್ಮ ಊರು, ನಮ್ಮ ಜನ, ನಮ್ಮ ಬೀದಿ ಅಂತೇಳಿ ಅವೇರ್ನೆಸ್ ಅನ್ನ ಕೊಡ್ತೀವಿ. ಅದು ಪರಿವರ್ತನೆ ಅದು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದ್ರೆ ಏನ್ ಮಾಡ್ತೀವಿ, ಅವ್ರಿಗೆ ದಂಡ. ಚೆನ್ನಮ್ಮ ಅವ್ರಿಗೆ ಒಂದೇ ಮಾತು ಹೇಳೋದು, ತಕ್ಷಣ ನಿಮ್ಮ ಸ್ಥಳೀಯ ಗೋಕರ್ಣ ನಗರಸಭೆ ಇರ್ಬೇಕು, ಅದು ಪಂಚಾಯತಿ ಇರ್ಬೋದು. ಅಲ್ಲಿಗೆ ನೀವು ಕಂಪ್ಲೇಂಟ್ ಕೊಡಿ, ಈ ತರ ನನ್ನ ಮನೆ ಮುಂದ್ಗಡೆ ಕಸ ಹಾಕಿ ನನ್ನ ನೆಮ್ಮದಿನ ಆರೋಗ್ಯನ ಹಾಳು ಮಾಡ್ತಾ ಇದ್ದಾರೆ ಅಂತ. ಖಂಡಿತ ಸೂಕ್ತವಾದ ಕ್ರಮ ತಗೊಳ್ತಾರೆ ಸ್ಥಳೀಯ ಅಧಿಕಾರಿಗಳು. ಉಷಾ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ ಸರ್. ಮೇಡಮ್ ನಮಸ್ಕಾರ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಅದೇ ಯಾವುದೇ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಎಲ್ಲಾ ಕಡೆ ಸಮಾರಂಭ ಇದೆ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ವಿವರ ಕೊಟ್ಟು ಎಲ್ಲ ಪ್ರಚಾರ ಮಾಡ್ತಿರಲ್ಲ ಸರ್. ಈಗ ಮೈಸೂರು ದಸರಾ ಟೈಮಲ್ಲಿ ಟನ್ಗಟ್ಟಲೆ ಕಸಗಳು ಬರುತ್ತೆ ಸರ್. ಸಾರ್ವಜನಿಕರು ಈಗ ಮೈಸೂರು ತುಂಬಾ ಜನ ತುಂಬೋಗಿದ್ದಾರೆ, ಎಲ್ಲಾ 4 ಕಡೆ ಫಂಕ್ಷನ್ ಗಳು ನಡೀತಿರುತ್ತೆ. ಇಂಥ ಟೈಮಲ್ಲಿ ಸ್ವಚ್ಛತೆ ಬಗ್ಗೆನೂ ಆ ಇನ್ವಿಟೇಷನ್ ಅಲ್ಲಿ ಹಾಕ್ಬೇಕು. ನೀವು ಮೈಸೂರಿಗೆ ಬರ್ತಿದ್ದೀರಾ ಅಥವಾ ಯಾವ್ದೇ ಊರಿಗಾದ್ರು ನಿಮ್ ಮನೆ ತರ ನೀವು ನೋಡ್ಕೊಳ್ಳಿ ಅಂತ ಒಂದು ತಿಳುವಳಿಕೆ ಮೂಡಿಸ್ಬೇಕು ಸರ್. ಈ ಗ್ರಾಮೀಣ ಪ್ರದೇಶದಲ್ಲಿ ಊರ್ ಹಬ್ಬ ಸಂತೆ ಈ ತರ ಎಲ್ಲ ಆಗುತ್ತೆ ಅಂತ ಪ್ರತಿಯೊಂದು ಇನ್ವಿಟೇಷನ್ ಅಲ್ಲೂ ಜನರಿಗೆ ತಿಳುವಳಿಕೆ ಮೂಡಿಸ್ಬೇಕು ಸರ್. ಈಗಾಗಲೇ ಜನರು ತಿಳ್ಕೋಬೇಕು, ತಾವೇ ಮುಂದಾಗಿ ನಿಂತು ತಿಳ್ಕೋಬೇಕು. ಆದ್ರೆ ಜನಗಳಿಗೆ ಪ್ರತಿ ವರ್ಷನೂ ಇವರಿಗೆ ತಿಳುವಳಿಕೆ ಕೊಡೋದೇ ಆಗುತ್ತೆ. ಯಾಕೆ ಈಗ ಜನ ನಡ್ಕೋತಾ ಇದ್ದಾರೆ, ಅವ್ರಿಗೆ ನಮ್ ಜಾಗ ನಮ್ ದೇಶ ಅನ್ನೋ ಅಭಿಮಾನ ಎಲ್ಲ ಹೋಗಿದೆ ಸರ್. ಇದು ನೋಡ್ಕೊಂಡು ಮುಂದೆ ಮಕ್ಕಳ ಪೀಳಿಗೆಗಳು ಹೀಗೆ ಮುಂದುವರ್ತಾರೆ ಸರ್. ಈ ಸ್ವಚ್ಛತಾ ಅಭಿಮಾನ ಅನ್ನೋದು ಕಂಟಿನ್ಯೂ ಆಗಿ ಹೇರುತ್ತಾನೆ ಹೋಗ್ಬೇಕೇನೋ ಹಂಗಾಗೋಗುತ್ತೆ ಸರ್. ಇದು ಸ್ವಚ್ಛತೆ ಬಗ್ಗೆ ಜನ ನಡ್ಕೊಳ್ಳೋ ರೀತಿ ತುಂಬಾ ಬೇಸರ ಸರ್. ಹೌದು, ಸ್ವಚ್ಛತಾ ಅಭಿಯಾನ ಆಗ್ಬಾರ್ದು, ಸ್ವಚ್ಛತಾ ಅಭಿಮಾನ ಆಗ್ಬೇಕು ಅಂತ ಬಯಸ್ತಾ ಇದ್ದೀರಿ. ಖಂಡಿತ ಬಹಳ ಸ್ವಾಗತಾರ್ಹವಾದಂಥ ಮಾತು. ಎಸ್ ಸರ್, ಒಂದು ಸಲಹೆ ಕೊಟ್ಟರು. ಈಗ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲೂ ಕೂಡ ಸ್ವಚ್ಛತೆಯನ್ನು ಕಾಪಾಡಿ ಹಾಕ್ಬೋದು. ಮದುವೆ ಇನ್ವಿಟೇಷನಲ್ಲಿ ಸ್ವಚ್ಛತೆ ಕಾಪಾಡಿ, ಜಾತ್ರೆ, ಉತ್ಸವ, ಮನೋರಂಜನಾ ಕಾರ್ಯಕ್ರಮಗಳು ಸ್ವಚ್ಛತೆಯನ್ನು ಕಾಪಾಡಿ. ಗ್ರಾಮ ಸಭೆಲೂ ನಾವು ನೋಡಿದ್ದೇವೆ, ಅಲ್ಲೆಲ್ಲ ಸ್ವಚ್ಛತೆ ಬಗ್ಗೆ ಮಾತಾಡ್ತಾ ಅಲ್ಲೇ ಉಂಡು ಅಲ್ಲೇ ತಿಂದು ಅಲ್ಲೇ ಎಲ್ಲ ಎಸ್ದು ಹೋಗುವಂಥ ಪರಿಸ್ಥಿತಿನೂ ನಾವು ನೋಡಿದ್ದೇವೆ ಸರ್. ಹಾಗಾಗಿ ಈ ಮನೋಭಾವದ ಬದಲಾವಣೆಗೆ ಸಂಬಂಧಪಟ್ಟಂತೆ ಅವ್ರ ಮಾತಿದೆ. ಈಗ ಸರ್, ಅದು ಮೇಡಮ್ ಹೇಳಿದ್ ಒಳ್ಳೆ ಇದು. ಈಗ ನಾವು ಕೂಡ ಅದನ್ನು ಅನುಸರಣೆ ಮಾಡ್ತಾ ಇದ್ದೀವಿ. ಈಗ ಯಾವುದೇ ಗ್ರಾಮ ಸಭೆ ಕರಪತ್ರದಲ್ಲಿ ಫ್ರಂಟ್ ಪೇಜ್ ಅಲ್ಲೇ ಕೂಡ ಸ್ವಚ್ಛತೆಯೇ ಸೇವೆ, ನಿಮ್ಮ ಹಸಿ ಕಸ ಒಣ ಕಸ ಸಪರೇಟ್ ಮಾಡಿಕೊಡಿ ಅಂತೇಳಿ ನಾವು ಕರಪತ್ರದಲ್ಲೇ ನಾವು ಮುದ್ರಿಸಿರ್ತೀವಿ. ಅದನ್ನ ಎಲ್ಲಾನು ಕೂಡ ಮಾಡ್ಬೇಕು. ಕೆಲವರು ಓದಿ ಅದನ್ನ ಬಿಡ್ತಾರೆ ಹೊರತು ಅನುಸರಣೆ ಮಾಡೋದಿಲ್ಲ. ಹಾಗಾಗಿ ನಾವು ಹೇಳಿದ್ದು ಅದನ್ನ ಜೀವನ ಶೈಲಿ ಆಗ್ಬೇಕು ಅಂತ ಹೇಳಿ. ಮತ್ತೆ ಸರ್ಕಾರನು ಕೂಡ ಈಗ ನೋಡಿ, ಮೈಸೂರಲ್ಲಿ 10 ಲಕ್ಷ 20 ಲಕ್ಷ ಜನಸಂಖ್ಯೆ ಇರುತ್ತೆ. 1 ಕೋಟಿ ಒಂದೇ ಸರಿ ಹೋದಾಗ ಅದು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈಗ ನಾವು ಅಷ್ಟು ಜಾತ್ರೆ ಯಾವ್ದಾನ ಒಂದು ಆಯ್ತು ಅಂದ್ರೆ ಊರಲ್ಲಿ ಪ್ರತಿ ವರ್ಷ ಜಾತ್ರೆಗಳು ಆಗ್ತವೆ. ಆ ಜಾತ್ರೆ ಆಯ್ತು ಅಂದ್ರೆ ಆ ಊರ್ ಪೂರ್ತಿ ಎಲ್ಲಾರ ಮನೆಯಲ್ಲೂ ಸಮಾರಂಭ ಇರ್ತದೆ, ಎಲ್ಲಾರ ಮನೆಯಲ್ಲೂ ನೆಂಟರುಗಳು ಬಂದಿರ್ತಾರೆ,
ಕಾರ್ಯಕ್ರಮ ಇರ್ತದೆ. ಹಾಗಾಗಿ ತ್ಯಾಜ್ಯ ಹೆಚ್ಚು ಬರ್ತದೆ. ಆವಾಗ ನಮ್ಗೆ ಸವಾಲಾಗ್ತದೆ. ಅವಾಗ ನಾವು ಸಿಬ್ಬಂದಿಗಳು ಹೆಚ್ಚಿನ ಸಮಯವನ್ನು ತೆಗೆದುಕೊಂಡು ಅದನ್ನು ವಿಲೇವಾರಿ ಮಾಡಬೇಕಾಗ್ತದೆ. ಯಾಕೆಂದರೆ ನಮ್ಮ ಸಿಬ್ಬಂದಿಗಳು ಇರ್ತಕ್ಕಂಥ 6 ಜನ 8 ಜನ, ಕೆಲವು ಕಡೆ 2 ಇರ್ತಾರೆ, ಕೆಲವು ಪಂಚಾಯತಿಯಲ್ಲಿ 5 ಜನ ಇರ್ತಾರೆ, ಕೆಲವು 10 ಜನ ಇರ್ತಾರೆ. ಅಲ್ಲಿನ ಜನಸಂಖ್ಯೆ ಅನುಗುಣವಾಗಿ ಇರ್ತಾರೆ. ಹಾಗೆ ನಮ್ಮ ಸರ್ಕಾರದಿಂದ ನಮಗೆ 3 ಜನ ಮಾತ್ರ ಅನುಮೋದನೆಗೆ ಅವಕಾಶ ಕೊಟ್ಟಿರೋದು. ಆ ಸಿಬ್ಬಂದಿಗಳಲ್ಲೇ ನಾವು ಕೆಲಸ ಮಾಡಬೇಕಾಗ್ತದೆ. ಈಗ ಅವ್ರ ಮನೋಭಾವ ಏನಿರ್ತದೆ ಅಂದರೆ, ಇವತ್ತು ಜಾತ್ರೆ ಆಯಿತು, ಇವತ್ತೇ ಕ್ಲೀನ್ ಮಾಡಿಬಿಡ್ಬೇಕು, ಇವತ್ತು ಎಲ್ಲ ಕಡೆ ಮಳೆ ಬಂತು, ಎಲ್ಲ ಕಡೆ ಆಯ್ತು, ಇವತ್ತೇ ಕ್ಲೀನ್ ಮಾಡಬೇಕು. ಅದು ನಮ್ಗೆ ಇರ್ತಕ್ಕಂಥ ಒಂದು ಏನು 4 ಜನ 5 ಜನ ಸಿಬ್ಬಂದಿಗಳು ಇರ್ತಾರೋ ಆ ಸಿಬ್ಬಂದಿಗಳಲ್ಲೇ ನಾವು ಕೆಲಸ ಮಾಡಬೇಕಾಗ್ತದೆ. ಹಾಗಾಗಿ ಅಂಥವೇನಾದರೂ ಬಂದಾಗ ಅವರು ಕೂಡ ಸಹಕಾರ ಕೊಟ್ಟರೆ ನಾವು ಮಾಡ್ಬೋದು. ಮತ್ತು ಸರ್ಕಾರನೂ ಕೂಡ ಎಲ್ಲ ಕಡೆನೇ ಅದನ್ನು ಕೆಲವೊಂದು ಇದ್ರ ಕಡೆ ಮುದ್ರಿಸ್ಕೊಡ್ತಾ ಇದೆ. ಸ್ವಚ್ಛತೆಯನ್ನು ಮಾಡಿ, ಸ್ವಚ್ಛತೆಯ ಸೇವೆ ಅನ್ನೋದನ್ನು ಘೋಷವಾಕ್ಯದೊಂದಿಗೆ ಕೊಡ್ತಾ ಇದೆ. ಎಸ್, ಈ ಥರದ ಸಲಹೆಗಳನ್ನು ನೀವು ನಿಮ್ಮ ಗ್ರಾಮ ಪಂಚಾಯತಿಯ ಆಡಳಿತ ವ್ಯವಸ್ಥೆಯಲ್ಲಿ ಅಥವಾ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅಳವಡಿಸ್ಕೊಳ್ಳೋದು ಅಲ್ವಾ ಸರ್? ಇನ್ನೊಂದು ಸ್ವಲ್ಪ ಅಪ್ಗ್ರೇಡ್ ಮಾಡಲಿಕ್ಕೆ ಇವೆಲ್ಲ ಸಲಹೆಗಳು ನಮಗೆ ಹೆಲ್ಪ್ ಆಗ್ತವೆ. ಓಕೆ, ಬಾಬುರಾವ್ ಕುಲಕರ್ಣಿ ಅವರು ವಿಜಯಪುರದಿಂದ. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ತಮಗೆ ಹಾಗೂ ಸಮಸ್ತ ವೀಕ್ಷಕರಿಗೆ ದಸರೆ ಶುಭಾಶಯಗಳು. ಧನ್ಯವಾದಗಳು ಸರ್, ತಮಗೂ ಕೂಡ ಶುಭಾಶಯಗಳನ್ನ ಹೇಳ್ತಾ. ಪರಿಸರವನ್ನ ಸ್ವಚ್ಛವಾಗಿರುವುದು ಬರೀ ಸರ್ಕಾರದ ಕೆಲಸ ಅಂತ ನಾವು ಭಾವಿಸಬಾರ್ದು. ಪ್ರತಿಯೊಬ್ಬರು ತಮ್ಮ ತಮ್ಮ ಸರಿಯಾದ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಂಡ್ರೆ ಅದರಿಂದ ನಮ್ಮ ಆರೋಗ್ಯವು ಚೆನ್ನಾಗಿರ್ತದೆ. ಮತ್ತು ಸರ್ಕಾರ ಮಾಡುವ ಕೆಲಸಕ್ಕೆ ಸ್ವಲ್ಪ ಕೊಂಚ ನಾವು ಸಹಕಾರ ಮಾಡಬೇಕಾಗುತ್ತದೆ. ಈಗ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನೀಗ 75 ವಯಸ್ಸು. ನಾನು ದಿನಾಲು ನಮ್ಮ ಮನೆ ಹತ್ರ ಇರುವ ಒಂದು ದೇವಸ್ಥಾನಕ್ಕೆ ಹೋಗ್ತೇನೆ. ಆ ದೇವಸ್ಥಾನಕ್ಕೆ ನೇರವಾಗಿ ಹೋಗೋದಿಲ್ಲ. ದೇವಸ್ಥಾನದ ಸುತ್ತಮುತ್ತ ಏನು ಕಸ ಬಿದ್ದಿರುತ್ತೆ ಅದನ್ನೆಲ್ಲ ಕಸವನ್ನ ತೆಗೆದು ಒಂದು ಕಡೆಗೆ ಹಾಕಿ ಆಮೇಲೆ ದೇವರಿಗೆ ಹೋಗುತ್ತೇನೆ. ಇದರಿಂದ ಇನ್ನ ಒಂದೇನು ಲಾಭ ಇದೆ ಅಂದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ. ನಾವು ಮೈ ಬಗ್ಗೆ ಕಸ ಎತ್ತುವುದು, ಅದನ್ನ ಒಗೆಯುವುದು, ಇದೆಲ್ಲದಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ತದೆ. ಅದಕ್ಕಾಗಿ ನಾವೆಲ್ಲರೂ ಇಂಥ ಒಂದು ಕಾರ್ಯ ಮಾಡೋದ್ರಿಂದ ಒಂದು ಸ್ವ ಲಾಭನೂ ಇದೆ. ಏನಂದ್ರೆ ಆರೋಗ್ಯ ಕೂಡ ಚೆನ್ನಾಗಿರ್ತದೆ ಅನ್ನೋದನ್ನ ಮನಗಂಡು ನಮ್ಮ ಪರಿಸರವನ್ನು ಸ್ವಚ್ಛವಾಗಿದ್ದಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕು. ಧನ್ಯವಾದಗಳು ಸರ್, ನಿಮ್ಮ ಕಾಳಜಿ ಹಾಗೆ ನೀವು ಮಾಡ್ತಾ ಇರ್ತಕ್ಕಂಥ ಸೇವೆಗೆ ನಿಜವಾಗ್ಲೂ ನಮ್ಮ ವಾಹಿನಿಯ ಮೂಲಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಇದು ಮುಂದುವರಿಲಿ. ಆ ರೀತಿ ಶ್ರಮದಲ್ಲಿ ದೇವರನ್ನು ಕಾಣೋದು, ತ್ಯಾಜ್ಯದಲ್ಲಿ ದೇವರನ್ನು ಕಾಣೋದು, ಹಾಗೆಯೇ ಬರ್ತಕ್ಕಂಥವ್ರ ಏನು ಭಕ್ತಾದಿಗಳಿದ್ದಾರೆ ಅವರ ಆರೋಗ್ಯದಲ್ಲಿ ದೇವರನ್ನು ಕಾಣುವಂಥ ಅಪರೂಪದ ತುಂಬ ಒಳ್ಳೆ ಹಿರಿಯ ವ್ಯಕ್ತಿಗಳು, ಹಿರಿಯ ನಾಗರಿಕರು. ಒಳ್ಳೆ ಇದು ಸರ್. ಈಗ ನಮ್ಮ CEO ಸಾಹೇಬರು ಯತೀಶ್ IAS ಸಾಹೇಬರು ಅವರು ಕೂಡ ಏನಾಗಿದೆ, ಬೆಂಗಳೂರಿಗೆ ಪಕ್ಕದಲ್ಲಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ ಜಿಲ್ಲೆಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಅಭಿವೃದ್ಧಿ ಹೊಂದ್ತಾ ಇದೆ. ಅವಾಗ ನಗರೀಕರಣ ಆಗ್ತಕ್ಕಂಥ ಕಡೆ ಏನ್ ಮಾಡ್ತಾರೆ, ತ್ಯಾಜ್ಯವನ್ನು ರಸ್ತೆ ಬಳಿ ಎಸ್ತು ಹೋಗ್ತಾರೆ. ಈ ಸಂಬಂಧಪಟ್ಟಂಗೆ ನಮ್ಮ ಮುಖ್ಯ ಕಾರ್ಯನಿರ್ವಾಹಕರು ಯತೀಶ್ ಸರ್ ಇರ್ಬೋದು, ನೋಮೇಶ್ ಸರ್ ಇರ್ಬೋದು, ನಮ್ಮ EO ಜೋಸೆಫ್ ಸರ್ ಇರ್ಬೋದು, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಅದನ್ನ ಬ್ಲಾಕ್ ಸ್ಪಾಟ್ಸ್ ಅಂತಾರೆ. ಅಂದ್ರೆ ಎಲ್ಲಿ ಜನ ಏನ್ ಮಾಡ್ತಾರೆ, ಬಸ್ಗೆ ಹೋಗ್ಬೇಕು, ಅವರೆಲ್ಲ ಒಂದು ಗಾರ್ಮೆಂಟ್ಸ್ಗೋ ಅಥವಾ ಫ್ಯಾಕ್ಟ್ರಿಗೆ ಹೋಗ್ತಾರೆ, ರಸ್ತೆ ಬದಿ ಎಸ್ತು ಹೋಗ್ತಾರೆ. ಅಂಥದ್ನೆಲ್ಲ ನಮಗೆ ಕ್ಲೀನ್ ಮಾಡೋ ಸವಾಲಾಗಿದೆ. ಯಾರು ಕೂಡ ಹಾಕ್ಬಾರ್ದು. ಯಾಕೆಂದ್ರೆ ವಾಹನ ಬರ್ತದೆ, ಆ ವಾಹನಕ್ಕೆ ಅವರು ಕೊಡೋದ್ರಿಂದ ನಮ್ಮ ಕೆಲಸ ಈಸಿ ಆಗ್ತದೆ. ಯಾಕೆಂದ್ರೆ ಇದು ಎಷ್ಟು ಕಷ್ಟವಾದ ಕೆಲಸನೋ ಅಷ್ಟೇ ಈಸಿಯಾಗಿ ಕೆಲಸ. ನೀವು ಮೂಲದಲ್ಲಿ ಹಸಿ ಕಸವನ್ನ ಒಣ ಕಸವನ್ನ ನೀವು ಪ್ರತ್ಯೇಕವಾಗಿ ಮಾಡಿ ಕೊಟ್ಟಿದ್ದೆ ಆದರೆ ನಮ್ಮ ಸಿಬ್ಬಂದಿಗಳು ಕೆಲಸ ಹೊರೆ ಕಡಿಮೆ ಆಗ್ತದೆ. ಮತ್ತೆ ಅದನ್ನ ನಾವು ಮೂಲದಲ್ಲಿ ಹಸಿ ಕಸವನ್ನು ಗೊಬ್ಬರ ಮಾಡ್ತೇವೆ, ಒಣ ಕಸವನ್ನು ನಾವು ನವೀಕರಿಸಬಹುದಾದಂಥ ಮತ್ತು ನವೀಕರಿಸಲಾಗದ ವಸ್ತುಗಳನ್ನು ಬೇರೆ ಬೇರೆ ಮಾಡಿ ಈಸಿ ಆಗ್ತದೆ. ಅದೇ ನೀವು ಮಿಕ್ಸ್ ಮಾಡಿ ಕೊಟ್ರಿ ಅಂತ ಇಟ್ಕೊಳ್ಳಿ, ನಮ್ಮಲ್ಲಿ ಇರ್ತಕ್ಕಂಥ 4-5 ಜನ ಸಿಬ್ಬಂದಿಗಳು ಅದನ್ನ ನೀವು ಉದಾಹರಣೆಗೆ ಅನ್ನ ಸಾರೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿರ್ತೀರ, ಅದನ್ನ ಬಿಚ್ಚಿದಾಗ ಸ್ಮೆಲ್ಲು ವಾಸನೆ ಬರ್ತದೆ, ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತದೆ. ಅದನ್ನ ಸೆಗ್ರಿಗೇಷನ್ ಮಾಡೋದಕ್ಕಾಗೋದಿಲ್ಲ, ಅವ್ರಿಗೆ ಹುಷಾರಿಲ್ದಂಗೆ ಆಗ್ತದೆ. ನೀವು ಕಸ ಆಚೆಗೆ ಹೋಗ್ಲಿ ಅಂತೇಳಿ ನೀವು ನೋಡ್ತಿರ್ತೀರ ಹೊರತು, ಆದರೆ ಆ ಒಂದು ತ್ಯಾಜ್ಯವನ್ನ ಅವರು ಮಾಡ್ತಕ್ಕಂಥ ಸಿಬ್ಬಂದಿಯವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಕೆಲಸ ನೋಡಿ. ಅಲ್ಲೆಲ್ಲ ನೀವು ನೋಡ್ಬೋದು ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನ ನಾವು ಮನವರಿಕೆ ಮಾಡ್ಕೊಳ್ಬೇಕು. ಅವರು ಮನುಷ್ಯರೇ ಅಲ್ವಾ, ಅವರು ನಮ್ಮ ಸಿಬ್ಬಂದಿಗಳೇ ಅಲ್ವಾ. ಹಾಗಾಗಿ ನಾವು ಮಾಡೋ ಕೆಲಸನೇ ಅವರು ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರು ಮಾಡುವಾಗ ಅವ್ರಿಗೆ ಸಹಕಾರ ಕೊಟ್ಟರೆ ಅವರ ಒಂದು ಕೆಲಸಕ್ಕೆ ನಾವು ಕೈ ಜೋಡಿಸ್ದಂಗೆ ಆಗ್ತದೆ ಅನ್ನೋದನ್ನು ಜನರು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಈಗ
ಮಾನ್ಯ ಲೋಕಾಯುಕ್ತರು ಎಲ್ಲ ತ್ಯಾಜ್ಯ ಬೀಳ್ತಕ್ಕಂಥ ತ್ಯಾಜ್ಯಗಳ ಸಂಬಂಧಪಟ್ಟಂಗೆ ಪ್ರಕರಣ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿ ವಿಲೇವಾರಿ ಮಾಡಿಸ್ತಕ್ಕಂಥ ಕೆಲಸಗಳು ನಡೀತಾ ಇದೆ. ಅದಾಗಬಾರ್ದು. ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ನೀವು ಹಸಿ ತ್ಯಾಜ್ಯವನ್ನು ಸಪ್ರೇಟ್ ಮಾಡಿಕೊಟ್ರೆ ಅಲ್ಲಿ ಗ್ರಾಮ ಪಂಚಾಯತಿಗಳದ್ದಾಗಿರ್ಬೋದು ಅಥವಾ ನಗರಸಭೆ BBMP ಅವ್ರ ಕೆಲಸನೆಲ್ಲ ಈಸಿ ಆಗ್ತದೆ. ಎಸ್ ಸರ್. ಬೆಂಗಳೂರಿಂದ ಸುಶೀಲಾ ಅವರ ಕರೆ ಇದೆ. ಮೇಡಮ್ ನಮಸ್ಕಾರ. ಹಲೋ. ನಮಸ್ಕಾರ ಸರ್. ನಮಸ್ತೆ ಮೇಡಮ್, ಮಾತಾಡಿ. ಏನ್ ಪ್ರಶ್ನೆ ಇದೆ? ಇದೇ ಈ ಕಸದ್ದು ನಾವು ಸಣ್ಣವರಿದ್ದಲ್ಲೇ ಅದು ಹೊಟ್ಟೆ ಪ್ಲಾಸ್ಟಿಕ್ ಇದ್ದಿಲ್ಲ. ಆ ಪ್ಲಾಸ್ಟಿಕ್ ಇಲ್ಲದಕ್ಕದು ಎಲ್ಲೇ ಹೋಗಿ ಹಾಕಿದ್ರು ಕೊಳಿತಾ ಇತ್ತದು. ಹಾಗೆ ಅದು ಒಂಥರ ಮಣ್ಣಲ್ಲಿ ಕುಡ್ಕೊಂಡು ಫುಲ್ ಮಣ್ಣಾಗಿ ಅದು ಎಲ್ಲ ಗೊಬ್ಬರ ಆಗ್ತಿತ್ತು. ಈ ಪ್ಲಾಸ್ಟಿಕ್ ಇಂದ ಸರ್ ಕಟ್ಟಿ ಅವರು ಪ್ಲಾಸ್ಟಿಕ್ ನಲ್ಲಿ ಕಟ್ಟಿ ಹಾಕ್ಬಿಡ್ತಾರೆ. ಅದು ಕಷ್ಟ ರೋಡಲ್ಲಿ ಅದು ಕೆಳಕೊಂತ ಅವ್ರು ಹೋಗೋದು, ಪ್ಲಾಸ್ಟಿಕ್ ಹಾಗೆ ಎಲ್ಲ ಬೀಳೋದು. ಅದರಿಂದ ಕಸ ಕೊಳೆಯೋದಿಲ್ಲ. ಆ ಹಸುಗಳು ಅವ್ನು ಹರ್ಕೊಂಡ್ ತಿನ್ನೋದು. ಇಲ್ಲೆಲ್ಲ ಬೆಂಗಳೂರಲ್ಲಿ ಈ ಸೈಡ್ ಅಲ್ಲಿ ನೋಡ್ಬಾರ್ದು. ಆ ಪರಿ ಹಸುಗುನು ತೊಂದ್ರೆ ಆಗ್ಬಿಟ್ಟಿದೆ. ಆ ಪ್ಲಾಸ್ಟಿಕ್ ಇಂದ ನೋಡ್ತಾರೆ ಆಗೋದದು. ಅದು ಗೊಬ್ಬರ ಹಾಗೆ ಆಗಿತ್ತು. ನಾವ್ ಸಣ್ಣವ್ರಿದ್ದಾಗ ಅಲ್ಲೇ ನಮ್ದೆಲ್ಲ ಮನೆ ಮೇಲೆ ಈಗ ಎಲ್ಲ ತರಕಾರಿ ಹೆಚ್ಚಿದ್ದು ಸ್ವಲ್ಪ ಎಲ್ಲ ಗೊಬ್ಬರ ಬಿಡ್ತಾರೆ. ಹೌದೌದು, ಗೊಬ್ಬರ ಮಾಡ್ತಾ ಇದ್ವಿ. ಮತ್ತೆ ಈಗ ಏನ್ ಮಾಡ್ಬೇಕು ಅಂತೀರಿ? ಈ ಸಮಸ್ಯೆಗೆ ಏನು ನಿಮ್ ಸಲಹೆ ಏನೈತ್ರಿ? ಸರ್ ಫಸ್ಟ್ ನೀವು ಆ ಪ್ಲಾಸ್ಟಿಕ್ ಅನ್ನ ತಗೋಬೇಕು ನೋಡಿ ಸರ್. ಪ್ಲಾಸ್ಟಿಕ್ ಬಳಸಲೇಬೇಡ್ರಿ. ಫಸ್ಟ್ ಬೆಳೆಸ್ಬೇಕು ಸರ್. ಒಂದು ಬಟ್ಟೆ ತಗೊಂಡ್ ಹೋಗಿ ಬಟ್ಟೆ ಹೊಲಿಸ್ಕೊಂಡ್ ಹೋಗ್ತಿದ್ವಿ ಸರ್ ನಾವು. ಆಮೇಲೆ ಎಣ್ಣೆ ತರ ಡಬ್ಬಿ ಹೋಗ್ತಿದ್ವಿ ಸರ್ ಸಣ್ಣವರಿದ್ದಾಗ. ಅದೆಲ್ಲ ಬಿಟ್ಟು ಪ್ಲಾಸ್ಟಿಕ್ ಹಾಳಿ ಹಾಕಿ ಎಲ್ಲಕ್ಕೂ ಪ್ಲಾಸ್ಟಿಕ್ ತರಿಸ್ಬಿಡೋದು ಸರ್. ಎಲ್ಲ ಸೊಪ್ಪು ಹಾಕೋದು, ತರಕಾರಿ ಹಾಕೋದು, ಕಾಳು ಕಡಿ ಹಾಕೋದು, ಪ್ಲಾಸ್ಟಿಕ್ ನ ಪ್ಯಾಕ್ ಮಾಡಕ್ ತರಿಸ್ಬಿಡಕ್ ನೋಡಿ ಸರ್. ಅದರಿಂದ ಅದು ತೊಂದ್ರೆ ಆಗತ್ತೆ ಸರ್. ಅದು ಭೂಮಿಯಲ್ಲಿ ಹೋಗಲ್ಲ. ಆಮೇಲೆ ಇವೆಲ್ಲ ಕೊಳಿತಿದ್ವು ಸರ್, ಅಲ್ಲೇ ಕೊಳಿತಿದ್ವು. ಈಗ ಕೊಳೆದೇ ಇಲ್ಲ. ಅದು ಹಸುಗಳು ಪಾಪ ಏನು ಗೊತ್ತಿಲ್ಲ, ಬಂದು ತಿಂದ್ಬಿಡ್ತಾವ. ಹೌದು, ಮನುಷ್ಯನಿಗಷ್ಟೇ ಸಮಸ್ಯೆ ಅಲ್ಲ, ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅದು ತೊಂದರೆನೆ. ಹಾಗಾಗಿ ಪ್ಲಾಸ್ಟಿಕ್ನ ಬಳಕೆಯನ್ನ ನಿಷೇಧ ಮಾಡಬೇಕು ಅಂತ ತಮ್ಮ ಅಭಿಪ್ರಾಯ, ಹೌದಲ್ರಿ? ಇದು ಇದ್ರದ್ದು ಕಸದ ವಿಲೇವಾರಿ ಕಡಿಮೆ ಇದೆ, ತೊಂದ್ರೆ ಕಡಿಮೆ ಆಗುತ್ತೆ ನೋಡಿ ಸರ್. ಕಡಿಮೆ ಆಗುತ್ತೆ ಸರ್. ಅದು ಎಲ್ಲೇ ಬೀಳಿ ಅದು ಕೊಳಿತೈತೆ ಸರ್ ಮಣ್ಣು ಹಾಕಿದ್ರೆ. ಅದು ಮಣ್ಣು ಹಾಕಿದ್ರು ಕೊಳೆಯೋದಿಲ್ಲ ಸರ್. ಅದು ಅದರಿಂದ ತಂದ್ರಿ ನೋಡಿ ಎಲ್ಲಾ ಕಡೆನೂ ಅದನ್ನ ಫುಲ್ ಬ್ಯಾನ್ ಮಾಡ್ಬೇಕು ಸರ್. ಅದನ್ನ ಥ್ಯಾಂಕ್ ಯು ಮಾ. ಇಲ್ಲ, ಅದು ಬಹಳ ಕಾಟ ಕೊಡಕೈತೈತ್ರಿ. ಹಂಗಾಗಿ ಸರ್ಕಾರನು ಇದ್ರ ಬಗ್ಗೆ ಗಮನ ತಗೊಂಡೈತಿ. ಏನ್ ಸರ್ ಇದು? ಸರ್ ಈಗ ಅದಕ್ಕೊಂದು ಉದಾಹರಣೆ ಏನಂದ್ರೆ, ಈ ಗಾಂಧೀಜಿಯವರು ಹೇಳ್ತಾರೆ, ಏನು ಮನುಷ್ಯ ಈ ಒಂದು ಪ್ರಕೃತಿ ಮನುಷ್ಯನ ಆಸೆಗಳನ್ನ ಪೂರೈಸ್ತದೆ ಹೊರತು ದುರಾಸೆಗಳನ್ನಲ್ಲ ಅಂತ. ಈಗ ನಾವೇನ್ ಮಾಡಿದೀವಿ, ನಮ್ಮ ಆಸೆಗಳನ್ನ ಪೂರೈಸ್ಕೊಳ್ಳೋದಕ್ಕೋಸ್ಕರ ಪ್ರಕೃತಿ ಮೇಲೆ ಅವಲಂಬಿತರಾಗಿದೆ. ಏನು ಭೂಗರ್ಭದಲ್ಲಿ ಏನೇನು ಭೂಮಿ ತಾಯಿ ಹೊರಗಡೆ ಕೊಡಬಾರ್ದು ಅನ್ನೋ ಒಂದು ಕೆಮಿಕಲ್ ಇರ್ಬೋದು, ಪ್ಲಾಸ್ಟಿಕ್ ಪದಾರ್ಥಗಳು ಇತ್ತು, ಅದನ್ನೆಲ್ಲ ನಾವು ಈಚೆ ತೆಗೆದು ಬಳಸ್ತಾ ಇದೀವಿ. ಆದ್ರೆ ಅದನ್ನ ವೈಜ್ಞಾನಿಕವಾಗಿ ಬಳಸ್ತಾ ಇಲ್ಲ. ಇವತ್ತೇನ್ ಮಾಡ್ತಾ ಇದೀವಿ, ನಮ್ಮ ಪ್ರತಿ ಪ್ಲಾಸ್ಟಿಕ್ ಇಲ್ಲ ಅಂದ್ರೆ ಇವತ್ತು ಮನುಷ್ಯನ ಜೀವನನೇ ನಡೆಯಲ್ಲ. ಆ ರೀತಿ ಆಗಿದೆ. ನನ್ನ ಒಂದು ಏನಪ್ಪ ಕೋರಿಕೆ ಏನಂದ್ರೆ, ನೀವೇನೇ ಪ್ಲಾಸ್ಟಿಕ್ ಬಳಸಿ ಅದನ್ನ ಒಂದು ಏನು ವಿಲೇವಾರಿನ ವೈಜ್ಞಾನಿಕವಾಗಿ ಮಾಡ್ರಿ. ಹೇಳಿದ್ವಲ್ಲ, ಹಸಿ ಕಸ ಒಂದ್ ಕಡೆ ಕೊಟ್ರೆ ಅದು ಗೊಬ್ಬರ ಆಗುತ್ತೆ, ಒಣ ಕಸ ಕೊಟ್ರೆ ಅದು ಸಂಬಂಧಪಟ್ಟಿದ್ದು ಏನು ಸುಮಾರು 70-80 ವಿಭಾಗಗಳಿದೆ, ಆ ವಿಭಾಗಗಳಲ್ಲಿ ವಿಂಗಡಿಸ್ತಾರೆ. ಪ್ಲಾಸ್ಟಿಕ್, ರೊಟ್ಟು, ಗ್ಲಾಸು, ಬಾಟೆಲ್ಲು, ಬಟ್ಟೆ, ಚಪ್ಪಲಿ ಸಪ್ರೇಟ್ ಮಾಡ್ತಾರೆ. ಅದನ್ನ ಎಲ್ಲಿ ಕಳಿಸ್ಬೇಕು ಅದನ್ನ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ಬೋದು. ನೀವೆಲ್ಲ ಮಿಕ್ಸ್ ಮಾಡಿಕೊಟ್ರೆ ಅದನ್ನ ಸ್ವಚ್ಛತಾಗಾರರು ಕೂಡ ಅದನ್ನ ಸೆಗ್ರಿಗೇಷನ್ ಮಾಡೋದಕ್ಕಾಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲರ ಕರ್ತವ್ಯನೂ ಕೂಡ ಅದೇ. ಮತ್ತೆ ನಾನು ಮನವಿ ಮಾಡೋದೇನಾದ್ರೆ, ಸರ್ಕಾರದ ವೇಳೆಯಲ್ಲಿ ನಾವು ಸಭೆಗಳು, ತರಬೇತಿ ಮತ್ತು ಮೀಟಿಂಗ್ಗಳಿಗೆ ಹೋದಾಗ ನವೀಕರಿಸಬಹುದಾದಂತಹ ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಮಾಡಿದ್ರೆ ಅದನ್ನು ಮತ್ತೆ ನವೀಕರಣ ಆಗುತ್ತೆ, ಮರುಬಳಕೆ ಆಗುತ್ತೆ. ಅದನ್ನ ಮತ್ತೆ ಇದಾಗುತ್ತೆ. ಯಾಕೆಂದ್ರೆ ಈಗ ಕಾಗದ ಇರ್ಬೋದು, ರೊಟ್ಟಿರ್ಬೋದು, ಅದು ಸುಮಾರು 1 ಟನ್ ಕಾಗದವನ್ನ ನಾವು ಮತ್ತೆ ಅದನ್ನ ರೀಸೈಕಲ್ ಮಾಡಿದ್ರೆ ಸುಮಾರು 22 ಮರಗಳನ್ನು ಉಳಿಸ್ದಂಗೆ ಆಗುತ್ತೆ. ಹಾಗಾಗಿ ಮತ್ತೆ ಅದನ್ನ ಪೇಪರನ್ನ ರೀಪ್ರಾಡಕ್ಟ್ ಮಾಡೋದಕ್ಕೆ ಅಥವಾ ಪ್ರಾಡಕ್ಟ್ ಮಾಡೋದಕ್ಕೆ ಸುಮಾರು ಲಕ್ಷಾಂತರ ಲೀಟರ್ ನೀರು ಖರ್ಚಾಗೋದು ಉಳಿತದೆ. ಆಮೇಲೆ ವಿದ್ಯುತ್ ಶಕ್ತಿ ಉಳಿತಾಯ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅದನ್ನು ನವೀಕರಿಸಬಹುದಾದಂಥ ಒಂದು ತ್ಯಾಜ್ಯವನ್ನು ಜಾಸ್ತಿ ಉಪಯೋಗವನ್ನ ಮಾಡಿದಾಗ ಅದು ಮರುಬಳಕೆ ಆಗುತ್ತೆ. ನವೀಕರಿಸಲಾಗದ ತ್ಯಾಜ್ಯ ಏನಾಗುತ್ತೆ, ಈ ಸಿಮೆಂಟ್ ಫ್ಯಾಕ್ಟ್ರಿ ಇರುತ್ತೆ, ಆ ಫ್ಯಾಕ್ಟ್ರಿಗಳಿಗೆ ಬರ್ನಿಂಗ್ ಆಗಿ ಹೋಗುತ್ತೆ. ಅದಾದ್ಮೇಲೆ ಏನು ಈಗ ಟಾರ್ ಓಡೋದಕ್ಕೆ ಅದನ್ನ ಏನು ಪ್ಲಾಸ್ಟಿಕ್ ಇದೆಯೋ ಅದನ್ನ ಬಳಸ್ತಾರೆ. ನೀವು ವೈಜ್ಞಾನಿಕವಾಗಿ ಕೊಟ್ರೆ, ನೀವು ಅನ್ನ ಸಾರು ಎಲ್ಲ ತರಕಾರಿ ಎಲ್ಲ ಮಿಕ್ಸ್ ಕೊಟ್ರೆ ಅದು ಹೋಗಿ ಎಲ್ಲ ಒಂದ್ ಕಡೆ ಡಂಪ್ ಆಗದೆ ಹೊರತು ಅದು ನವೀಕರಣ ಆಗೋದಿಲ್ಲ ಅಥವಾ ಅದು ಉಪಯೋಗಕ್ಕೆ ಬರೋದಿಲ್ಲ. ಅದು ಹೋಗಿ ಎಲ್ಲ ಪ್ರತಿಯೊಬ್ಬ
ಪ್ರಜ್ಞಾವಂತ ನಾಗರಿಕನ ಆದ್ಯ ಕರ್ತವ್ಯ. ಕಸವ ಒಂದು ನಮಗೆ ಅನಗತ್ಯವಾಗಿರ್ತಕ್ಕಂಥ ತ್ಯಾಜ್ಯಗಳನ್ನು ಬಳಸೋದೇ ಬೇಡ, ಅಥವಾ ತ್ಯಾಜ್ಯಗಳನ್ನು ಉತ್ಪಾದನೆ ಮಾಡೋದೇ ಬೇಡ. ಇನ್ನು ಅಗತ್ಯ ಇರತಕ್ಕಂಥದ್ರ ಕಡೆ ಗಮನ ಕೊಡೋಣ, ಪರಿಸರ ಸ್ನೇಹಿ ಚಟುವಟಿಕೆನ ಮೈಗೂಡಿಸ್ಕೊಳ್ಳೋಣ ಅಂತ ಹೇಳ್ತಾ ಸಾವಿತ್ರಮ್ಮ ಅವರು ಕರೆ ಮಾಡ್ತಿದ್ದಾರೆ. ಮೇಡಮ್ ನಮಸ್ಕಾರ. ಹಲೋ. ಹಲೋ, ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ಕೇಳಿ ಪ್ರಶ್ನೆ. ಏನ್ ಸರ್, ಎಲೆಕ್ಷನ್ ನಡೆದಿಲ್ಲ, ಎಲ್ಲಿ ನೋಡಿರೋ ಕಸ, ಕೆಲ್ಸಗಳು ಆಗ್ತಿಲ್ಲ, ಬಿಬಿಎಂಪಿಯಿಂದ ಸರ್ಕಾರ ಎಲೆಕ್ಷನ್ ನಡೆಸಲಿಲ್ಲ, ತುಂಬಾ ವರ್ಷ ಆಗೋಯ್ತದ. ಈ ಗಣೇಶ ಮೂರ್ ಗಣೇಶನ್ ಕೊಡ್ತಾರೆ, ಲೈನ್ಗಳು ಹೇಳಿರ್ತಾರೆ, ಅದ್ರ ಮೇಲೆ ಇವಾಗ ಏನೋ ಕಲರ್ ಪೇಪರ್ ಇದ್ ಮಾಡ್ಬಿಡ್ತಾರೆ, ಮೇಲಕ್ ಹೋಗಲ್ಲ, ಅದೆಲ್ಲ ತುಂಬಾ ಕಷ್ಟ. ಅದ್ರ ಮೇಲೆ ಆ ತವಟೆ ಹೊಡೆಯರ್ ಬರ್ತಾರ, ಅವರು ಊಟ ಮಾಡೋದು, ಆ ಪಾನ್ ಪರಗಳ ಗುಗ್ಗಿಯೋದು ರೋಡ್ ಅಲ್ಲಿ, ಆ ಊಟ ಮಾಡಿದ ಬಿಸಾಕೋದು, ಪ್ಲಾಸ್ಟಿಕ್ ಗ್ಲಾಸ್ಗಳು ಬಿಸಾಕೋದು. ಇಲ್ಲಿ ನಮ್ಮ ಮನೆದೊಂದು ಸೈಟ್ ಖಾಲಿ, ಅಲ್ಲಿ ಕಸ ತಂದಿಕ್ಕೋದು, ಪ್ಲಾಸ್ಟಿಕ್ ಹಾಕೋದು, ತುಂಬಾ ಸಮಸ್ಯೆ ಸರ್. ಏನ್ ಸರ್, ಯಾರಿಗಾದ್ರೂ ಕಂಪ್ಲೇಂಟ್ ಮಾಡಿದ್ರ ಸಾವಿತ್ರಮ್ಮ ಅವರೇ? ಬಿಬಿಎಂಪಿ ಸರ್ ಮಾಡಿಲ್ಲ. ಮಾಡಿದ್ರೆ ನಾವು ಕೇಳ್ತಾರೆ ಸರ್, ಲೈನ್ ಹೇಳ್ದವ್ರೆ, ಕರೆಂಟ್ ಹೇಳ್ದವ್ರೆ, ನಮ್ಮ ಮಗಳು ಸ್ಟೇರ್ ಕೇಸ್ ಇದೆ, ಮೊಮ್ಮಗಳು ಹೋಗಿ ನಿಂತ್ಕೊಂಡ್ಬಿಟ್ಟವಳೆ, ಕರೆಂಟ್ ಇಟ್ಕೊಂಡ್ಬಿಟ್ಟೆ. ಈ ತರ ಎಲ್ಲ ಪ್ರಾಬ್ಲಮ್. ಈ ಗಣೇಶನ್ ಏನ್ ಸರ್ ಕೇಳಿದ್ರೆ ಅವ್ನ ಲೈನ್ ಮೇಡಮ್ ನೀವೆಲ್ಲ ದುಡ್ಡು ಕೊಟ್ಕೊಂಡು ಸುಸೋದು ಅಂತಾರೆ. ದುಡ್ಡು ದೇವ್ರು ಬೇಡ ಅಂತಲ್ಲ, ಒಂದ್ ರೋಡಿಗೆ 3 ಇಟ್ಲಿಂದ ಹೋಗ್ಬೇಕು, ಈ ರೋಡಾಗ ಹೋಗ್ಕೊಂಡ್ತಾನೆ, ಅದೇ ರೋಡಾಗ ಇನ್ನೊಂದ್ ನೆಕ್ಸ್ಟ್ ರೋಡಾಗ ಇನ್ನೊಬ್ಬ. ಆ ತರ ಎಲ್ಲ ಸಮಸ್ಯೆಗಳಾಗುತ್ತಲ್ಲ ಸರ್. ಇವಾಗ ಹೋಗಿದ್ರೆ ನಮ್ಮಗೂ ತಾನೇ ಹೋಗ್ತಿತ್ತು, ಅವ್ರ ಕುಟುಂಬದವ್ರಿಗೇನ್ ಲಾಸ್ ಆಗ್ತಿತ್ತು. ನಿಜ ನಿಜ ನಿಜ. ಇಲ್ಲ, ಇದು ಖಂಡಿತ. ಇದಕ್ಕೆ ನೀವು ಯಾರಿಗಾದ್ರೂ ಹೇಳಲೇಬೇಕಮ್ಮ. ಸ್ಥಳೀಯ ಅಫ್ಕೋರ್ಸ್ ಚುನಾವಣೆ ಆಗಿಲ್ಲ, ಸದಸ್ಯರಿಲ್ಲ, ನಿಜ. ಹಾಗಂತೇಳಿ ಆಡಳಿತ ವ್ಯವಸ್ಥೆ ಇದ್ದೇ ಇದೆಯಲ್ಲ ನಮ್ಮ ಮಧ್ಯೆ. ಅಲ್ಲಿನ ಯಾವ ವಾರ್ಡಿಗೆ ಬರುತ್ತೆ, ಆ ವಾರ್ಡ್ ಆಫೀಸರ್ಗೆ ಹೇಳಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಈ ಸಮಸ್ಯೆ ಅಂತೂ ಬೆಂಗಳೂರಿನಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗೆಲ್ಲ ವಿಷಾದ ಇದೆ. ಎಸ್, ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥ ಯಾರಾದರೂ ಅಧಿಕಾರಿಗಳು ನಿಮ್ಮ ಗಮನಕ್ಕೂ ಇದನ್ನು ತರ್ತಾ ಇದ್ದೀನಿ ಸರ್. ಈ ಥರದ್ದು ನೋಡಿ, ಅಸಹಾಯಕತೆಗೆ ನಾವು ಬಂದುಬಿಟ್ರೆ ಬದುಕಿನ ಬಗ್ಗೆ ಪ್ರೀತಿನೇ ಇರಲ್ಲ ಸರ್. ಖಂಡಿತ ಸರ್. ನಾವು ವಾಸ ಮಾಡ್ತಕ್ಕಂಥ ಸ್ಥಳದ ಬಗ್ಗೆ, ನಗರದ ಬಗ್ಗೆ ಪ್ರೀತಿನೇ ಬರೋದಿರಲ್ಲ ಸರ್. ಈಗ ನಾವು ಕೂಡ ಸರ್ ಮೇಡಮ್ ಹೇಳಿದಾಗೆ ಗಣೇಶಕ್ಕೆ ಉತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನು ಮಾಡ್ತೀವಿ, ಅನುಮತಿ ಕೊಡಬೇಕಾದ್ರೆ ಅಲ್ಲಿನ ಒಂದು KEB ಇರ್ಬೋದು ಅಥವಾ ಪೊಲೀಸ್ ಸ್ಟೇಷನಲ್ಲಿ ಅನುಮತಿ ತಗೊಳ್ಳಿ ಅಂತ ಕಡ್ಡಾಯವಾಗಿ ನಾವು ಅವರಿಂದ NOC ಕೇಳ್ತೀವಿ, ಆಮೇಲೆ ಪರ್ಮಿಷನ್ನ ಕೊಡ್ತೀವಿ. ಆ ಆದೇಶದಲ್ಲೂ ಕೂಡ ಪರಿಸರ ಸ್ನೇಹಿ ಒಂದು ಗಣೇಶವನ್ನು ಇಡಿ ಅಂತೇಳಿ ಅವರಿಗೆ ಆದೇಶವನ್ನು ಕೊಡ್ತೇವೆ. ಮತ್ತು ಗಿಡವನ್ನು ನೆಡಿ, ನೀವು ಸಾಧ್ಯವಾದ್ರೆ 100 ಗಿಡನಾದ್ರೂ ನೆಡಿ ಅಂತ ಪರ್ಮಿಷನ್ ಕೊಡ್ತೀವಿ ನಾವು. ನಮ್ಮ ಅಧ್ಯಕ್ಷರು ನಾವೆಲ್ಲ ಅಲ್ಲಿ ಫೋಟೋದಲ್ಲಿ ಇದೆ. ಗಣೇಶನ್ ಯಾರ್ಯಾರು ಪರ್ಮಿಷನ್ ಕೊಡ್ತೀವಿ ಅವರು 100 ಗಿಡವನ್ನ ಕೊಟ್ಟದಂತ ಉದಾಹರಣೆ ಇದೆ. ನೀವು ನಿಮ್ಮ ಸುತ್ತಮುತ್ತ ಪರಿಸರ ಇಲ್ಲ, ನಿಮ್ಮ ಜಾಗದಲ್ಲಾದ್ರೂ ಉಣಿ, ಮನೆ ಮುಂದೆ ಆದ್ರೂ ಉಣಿ ಅಂತೇಳಿ ಗಿಡವನ್ನ ಉಣಿ ಅಂತೇಳಿ ಗಿಡವನ್ನ ಕೊಟ್ಟಂತ ಉದಾಹರಣೆ ಇದೆ. ಹಾಗಾಗಿ ಈಗ ನೋಡಿ ಅಲ್ಲಿ ಮಗು ಇದಾಯ್ತು, ಗಣೇಶ ಇಡೋ ಅವ್ರಿಗೆ ನಾನು ಏನು ಕೇಳ್ಕೊಳ್ತೀನಿ ಅಂತಂದ್ರೆ, ದೇವ್ರು ಎಲ್ಲರೂ ಭಕ್ತಿಲಿ ಇರ್ತಾನೆ, ಅದು ಪ್ಯಾಷನ್ ಆಗಬಾರ್ದು. ಅದನ್ನ ಬಾಲಗಂಗಾಧರ ತಿಲಕ್ ಅವರು ಶಿವಾಜಿ ಶ್ರದ್ಧೆ ಇರಬೇಕು. ಸ್ವತಂತ್ರ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕ್ ಅವರು ಗಣೇಶ ಉತ್ಸವ, ಶಿವಾಜಿ ಉತ್ಸವನ ತಂದಿದ್ದ ಉದ್ದೇಶನೇ ಅದು. ಏನಂದ್ರೆ ಸ್ವತಂತ್ರಕ್ಕಾಗಿ ನಾವೇನಾದ್ರೂ ಮಾಡಬೇಕು, ಒಟ್ಟುಗೂಡಿಸ್ಬೇಕು ಅಂತೇಳಿ. ಇವತ್ತದು ಫ್ಯಾಷನ್ ಆಗ್ತಾ ಇದೆ. ಫ್ಯಾಷನ್ ಆಗೋದು ಬೇಡ. ಇದನ್ನೇ ಈಗ ನಾವು ಸ್ವಚ್ಛತಾ ಸ್ನೇಹಿ ಕಾರ್ಯಕ್ರಮ ಮಾಡ್ತೀವಿ. ನೀವು ಆ ಕಾರ್ಯಕ್ರಮ ಮಾಡಿದ್ಮೇಲೆ ಸ್ವಚ್ಛತೆ, ಆ ಒಂದು ವಾತಾವರಣನ ಸ್ವಚ್ಛತೆ ಮಾಡಿ, ಪರಿಸರ ಸ್ನೇಹಿಯಾಗಿ ಒಂದು ಗಣೇಶನ ಕೂರಿಸಿ. ಏನೋ ಒಂದು ಅನಾಹುತ ಗಣೇಶನ ತಾವೆಲ್ಲ ಕೂಡ ಮೊನ್ನೆ ಹಾಸನದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಆಮೇಲೆ ಕೆಲವು ಕಡೆ ಇನ್ಸಿಡೆಂಟ್ ಆಯಿತು, ವಿದ್ಯುತ್ ಅವಘಡಗಳಿಂದ ಎಷ್ಟೋ ಜೀವ ಹಾನಿಗಳಾಗ್ತವೆ. ಹಾಗಾಗಿ ಪರಿಸರ ಸ್ನೇಹಿ ಗಣೇಶವನ್ನು ಮಾಡಿ, ಅಲ್ಲಿ ವಾತಾವರಣನೂ ಕೂಡ ಅದೇ ರೀತಿ ಮಾಡಿ. ಅಲ್ಲಿ ಇಲ್ಲಾಂದ್ರೆ ಏನಾಗುತ್ತೆ, ಪಬ್ಲಿಕ್ಕಿಗೆ ಅನಾನುಕೂಲ ಆಯಿತು ಅಂದರೆ, ಯಾವುದಾದ್ರು ಜೀವಹಾನಿ ಆಯಿತು ಅಂದರೆ ಖಂಡಿತವಾಗ್ಲೂ ಅದು ನಾವು ಮಾಡತಕ್ಕಂಥ ಕೆಲಸದಲ್ಲಿ ನಾವು ಹಿನ್ನಡೆನ ಅನುಭವಿಸ್ಬೇಕು. ಸಜ್ಜನ ನಾಗರಿಕರು ಮಾಡೋಂಥ ಕೆಲಸ ಅಲ್ಲ ಅದು. ಸಜ್ಜನ ನಾಗರಿಕರಿಂದ ಬೇರೆಯೇ ಆಗಬೇಕು. ನೀವು ಹೇಳಿದಾಗೆ ಒಗ್ಗಟ್ಟು ಪ್ರದರ್ಶನ ಆಗಬೇಕು, ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು, ಅಲ್ಲಿ ಆಡಂಬರ ಇರಬಾರ್ದು, ಪರಿಸರಕ್ಕೆ ವಿರುದ್ಧವಾದಂಥ ಯಾವುದೇ ಚಟುವಟಿಕೆಗಳು ಅಲ್ಲಿ ಆಗಬಾರ್ದು. ಸರಸ್ವತಿ ಅವರು ಕರೆ ಇದೆ, ತಗೊಳ್ಳೋಣ. ಮೇಡಮ್ ನಮಸ್ಕಾರ. ಕೇಳಿ ಮೇಡಮ್ ಪ್ರಶ್ನೆ. ಸರ್, ಈ ಪ್ಲಾಸ್ಟಿಕ್ ಇದನ್ನೆಲ್ಲ ಸ್ವಲ್ಪ ಕಡಿಮೆ ಯೂಸ್ ಮಾಡಿ ಅಂತ ಹೇಳ್ತೀರಿ. ಕೈಗೆ ಪ್ಲಾಸ್ಟಿಕ್ ಸಿಗುವಾಗ ನಮ್ಮ ಜನಗಳು ಅದನ್ನ ಉಪಯೋಗಿಸ್ಕೋತಾರೆ ಹೊರತು
ಅವರ ಪರಿಸರದ ಬಗ್ಗೆ ಯೋಚನೆ ಮಾಡೋ ಸಂಸ್ಕೃತಿ ಇವತ್ತಿನ ಯುವಜನಾಂಗದಲ್ಲೇ ಇಲ್ಲ. ತಗೋತಾರೆ ಎಳ್ತಿರ್ತಾರೆ. ನಾವು ಚಿಕ್ಕಮಗಳೂರಿಂದ ಇಲ್ಲಿ ನೋಡ್ತೀವಿ, ಎಲ್ಲ ಹೋಮ್ ಸ್ಟೇಗಳಿಗೆ ಅಲ್ಲಿ ಇಲ್ಲಿ ಬರ್ತಾರೆ, ಸಿಕ್ಕಾಪಟ್ಟೆ ಕಸ ಎದ್ದು ಹೋಗ್ತಾರೆ. ಅವ್ರು ಬರೋ ಯಾರು ಆ ರೀತಿ ಟ್ರೆಕ್ಕಿಂಗಿಗೆ ಓಡಾಡ್ಲಿಕ್ಕೆ ಯುವಜನರು. ಅವರಿಗೆ ಪ್ರಜ್ಞೆ ಮೂಡಿಸ್ಬೇಕಾದ್ರೆ ಯಾರು ಇವತ್ತು ಸಮಾಜದಲ್ಲಿ ನೀವು ಪ್ಲಾಸ್ಟಿಕ್ ಇಲ್ಲದೆ ಇದ್ದಂಗ್ ಮಾಡಿ ದಯವಿಟ್ಟು ಪ್ಲಾಸ್ಟಿಕ್ ಫ್ಯಾಕ್ಟರಿಗಳು ಮುಚ್ಚಿ ಸಾಧ್ಯ ಆದಷ್ಟು. ಲೋ ಕ್ವಾಲಿಟಿ ಪ್ಲಾಸ್ಟಿಕ್ ಎಲ್ಲ ತಿಂದೇ ಇದ್ರೆ ಎಲ್ಲಿಂದ ತರ್ತಾರೆ? ನಾವು ನನಗೆ 65 ವರ್ಷ ಆಗಿದೆ. ಈ 25 ವರ್ಷದ ಈ ಕಾಟ ನೋಡ್ತಾ ಇದೀವಿ. ಹಿಂದೆಲ್ಲ ಎಷ್ಟು ಪರಿಸರ ಚೆನ್ನಾಗಿತ್ತು ಅಂದ್ರೆ ನನಗೆ ಉದ್ವೇಗ ಆಗ್ತಾ ಇದೆ ಹೇಳಲಿಕ್ಕೆ. ಯಾಕೆಂದ್ರೆ ನಾವು ಅದು ನೋಡಿದ್ವಿ ಆ ಸ್ವಚ್ಛತೆಯನ್ನ. ಮೊದಲು ಪ್ಲಾಸ್ಟಿಕ್ ಮುಚ್ಚಿಸ್ಲಿಕ್ಕೆ ಅಧಿಕಾರಿಗಳು ಫ್ಯಾಕ್ಟರಿಗಳು ಮುಚ್ಚಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಎಷ್ಟು ಭಾಷಣ ಮಾಡಿದ್ರು ಆಗಲ್ಲ ಸರ್. ನಮ್ಮ ಯೋಜನಾಂಗ ನಮ್ಮ ಇಂಡಿಯಾದಲ್ಲಂತೂ ಈಸಿಯಾಗಿ ನಾನು ಫಾರಿನ್ ನೋಡ್ ಬಂದಿದ್ದೀನಿ. ಒಂದ್ ವಸ್ತುನ ಎಲ್ಲಿ ಇಡ್ಬೇಕು ಅಲ್ಲೇ ಹಾಕ್ತಾರೆ. ಆ ಪ್ರಜ್ಞೆ ನಮ್ಮಲ್ಲಿ ಇಲ್ಲ. ಪ್ಲಾಸ್ಟಿಕ್ ಫ್ಯಾಕ್ಟರಿನ ಸಾಧ್ಯವಾದಷ್ಟು ಬಂದ್ ಮಾಡ್ತಿ. ನನ್ನ ರಿಕ್ವೆಸ್ಟ್ ಇದು. ಓಕೆ ಥ್ಯಾಂಕ್ ಯು ನಿಮ್ಮ ಕಳಕಳಿಗೆ. ಪಾಲಿಸಿಗಳನ್ನು ಬದಲಾವಣೆಗಳನ್ನು ಮಾಡಿ ಪ್ಲಾಸ್ಟಿಕ್ ಯಾವ ರೀತಿ ತಯಾರು ಮಾಡಬೇಕು, ಯಾವ ಪ್ಲಾಸ್ಟಿಕ್ಕನ್ನು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನೋ ಸರ್ಕಾರ ಅದು ನೀತಿ ನಿಯಮಗಳಲ್ಲಿ ಅದನ್ನು ಜಾರಿ ತರಬೇಕಾಗ್ತದೆ ಸರ್. ಹಾಗಾಗಿ ಅವರಲ್ಲೂ ಪಾಪ ತುಂಬ ಕಳಕಳಿ ಇದೆ ಪರಿಸರದ ಬಗ್ಗೆ, ಸಮಾಜದ ಬಗ್ಗೆ. ಹಾಗಾಗಿ ನೋಡಿ, ನಮ್ಮಲ್ಲಿ ಉದಾಹರಣೆಗೆ ಹೊನ್ನಪ್ಪ ಅಂತ ಮತ್ತೆ ರಮೇಶ್ ಅಂತೇಳಿ ಸದಸ್ಯರು, ಅವರು ಯಾರು ತ್ಯಾಜ್ಯವನ್ನು ರಸ್ತೆ ಬದಿ ಹಾಕ್ತಾರೆ ಅವ್ರನ್ನ ಹಿಡಿದು ಅವ್ರಿಗೆ ಫೈನ್ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಅದನ್ನ ಮಾಡ್ತಾ ಹೋದ್ರೆ ಸ್ವಲ್ಪ ನಾವು ಕಂಟ್ರೋಲ್ ಮಾಡ್ಬೋದು. ಅದೇ ರೀತಿ ಸರ್ಕಾರ ಕೆಲವು ಪಾಲಿಸಿಗಳಲ್ಲಿ ಬದಲಾವಣೆಗಳನ್ನು ತಂದರೆ ಖಂಡಿತವಾಗ್ಲೂ ನಾವು ಪರಿಸರ ಸ್ನೇಹಿ ಸಮಾಜವನ್ನ ನಾವು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇದೆ ಸರ್. ಈಗಾಗಲೇ ಪ್ಲಾಸ್ಟಿಕ್ ನಿಷೇಧ ಆಗಿದೆ ಸರ್, ನಮ್ಗೆ ಆಗಿದೆ ಸರ್. ಆದ್ರೂ ಕೂಡ ನೀತಿಯಲ್ಲಿ ಈಗ ಪ್ಲಾಸ್ಟಿಕ್ ಅಂದ್ರೆ ಈ ಕುಡಿಯೋ ನೀರು, ಫುಡ್, ವಾಟರ್ ಇರ್ಬೋದು, ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಅವಕ್ಕೆಲ್ಲ ಮಾಡಿಲ್ಲ. ಅವಕ್ಕೆಲ್ಲ ಪ್ಲಾಸ್ಟಿಕ್ ಅಗತ್ಯ ಇದೆ, ಅವಕ್ಕೆಲ್ಲ ಮಾಡಿಲ್ಲ. ಏನ್ 13 ಮೈಕ್ರಾನ್ಗಿನ ಕಡಿಮೆ ಇರ್ತಕ್ಕಂಥ ಆಹಾರ ಪದಾರ್ಥ ಅದಕ್ಕೆ ಮಾತ್ರ ಬ್ಯಾನ್ ಆಗಿದೆ. ಇದಕ್ಕೆಲ್ಲ ಇದೆ. ಈಗ ಯಾವ್ದೋ ಒಂದು ಡ್ರಿಂಕ್ಸ್ ಕುಡಿತಾರೆ, ಆಹಾರ ಪದಾರ್ಥ ಪ್ಯಾಕ್ ಮಾಡಿರ್ತಾರೆ, ಫುಡ್ ಪ್ಯಾಕ್ ಮಾಡಿರ್ತಾರೆ, ಅದಕ್ಕೆಲ್ಲ ಇಲ್ಲ. ಅದನ್ನ ರಿಯೂಸಬಲ್ ಅದನ್ನೇ ನೋಡ್ಬೇಕು, ಅದನ್ನ ರಿಯೂಸಬಲ್ ಕೊಡಬೇಕು. ಅದ್ರಲ್ಲಿ ರಿಯೂಸಬಲ್, ನಾನ್ ರಿಯೂಸಬಲ್ ಎರಡೂ ಇದೆ. ರಿಯೂಸಬಲ್ ಮತ್ತೆ ಅದು ನವೀಕರಣ ಆಗಿ ಮತ್ತೆ ಪ್ಲಾಸ್ಟಿಕ್ ಆಗಿ ಬರುತ್ತೆ, ಇಲ್ಲ ಅಂದ್ರೆ ಮತ್ತೆ ಅದನ್ನ ಪ್ಲಾಸ್ಟಿಕ್ ಇನ್ನೊಂದು ರೂಪದಲ್ಲಿ ಬರುತ್ತೆ. ಆದ್ರೆ ನಮ್ಮ ಜನ ಏನ್ ಮಾಡ್ತಾರೆ, ಏನೇ ತಿನ್ಲಿ, ನೋಡಿ ಅವ್ರು ಮೇಡಮ್ ಹೇಳಿದ್ರು, ಟ್ರೆಕ್ಕಿಂಗ್ ಹೋಗ್ತಾರೆ, ಕುಡಿತಾರೆ, ತಿಂತಾರೆ, ಎಲ್ಲ ಎಸ್ತು ಬಿಡ್ತಾರೆ. ಆದ್ರೆ ಅದನ್ನ ಇಟ್ಕೊಂಡು ಬಂದು ಮತ್ತೆ ಆ ಒಂದು ಜಾಗದಲ್ಲಿ ಸೇರ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅಥವಾ ಅಲ್ಲೇ ಇರ್ತಕ್ಕಂಥ ಕಸದ ಬುಟ್ಟಿಗೆ ಕಸದ ಬುಟ್ಟಿಗೆ ಹಾಕ್ಬೇಕು. ಯಾಕಂದ್ರೆ ಬೆಟ್ಟಕ್ಕೆ ಹೋದಾಗ ಎಲ್ಲೂ ಕೂಡ ಅಲ್ಲೆಲ್ಲೂ ಕಸದ ಬುಟ್ಟಿಗಳು ಇಟ್ಟಿರಲ್ಲ. ಟ್ರೆಕ್ಕಿಂಗ್ ಹೋದಾಗ ಅವ್ರು ಮತ್ತೆ ನಾವ್ ಹೆಂಗೆ ನಮ್ಗೆ ನೀರು, ತಿಂಡಿ, ಊಟ ಬೇಕು ಅದನ್ನ ನಾವು ಬ್ಯಾಗಲ್ಲಿ ಎತ್ಕೊಂಡು ಹೋಗ್ತೀವೋ ಅದೇ ರೀತಿ ಅದನ್ನ ತೆಗೆದುಕೊಂಡು ಮತ್ತೆ ಬರ್ಬೇಕು. ಇದು ಈಗಾಗಲೇ ನಾವು ಜೀವನ ಶೈಲಿ ಬಗ್ಗೆ ಮಾತಾಡಿದ್ವಿ. ಆ ಥರದ ಒಂದು ಆಟಿಟ್ಯೂಡ್ನ ನಾವು ಮೈಗೂಡಿಸ್ಕೊಂಡ್ಬಿಟ್ರೆ ಪ್ರಕೃತಿ ಮಾತೆ ನಮ್ಮನ್ನ ಇನ್ನೂ ಸಾವಿರಾರು ವರ್ಷ ಚೆನ್ನಾಗಿ ಆರೋಗ್ಯವಂತರನ್ನಾಗಿ ಬದುಕಿಸ್ತಾಳೆ. ಇಲ್ಲ ಅಂತ ಅಂದ್ರೆ ಮತ್ತದೇ ಪ್ರಕೃತಿ ಒಂದ್ಸರಿ ಮುನ್ಸ್ಕೊಂಡ್ರೆ ಏನೇನು ಆಗ್ತಾ ಇದೆ ನಮ್ಮ ಸುತ್ತಮುತ್ತ ನೋಡ್ತಾ ಇದ್ದೀವಿ. ಓಕೆ, ದೀಪಾ ಅವರು ಕರೆ ಮಾಡ್ತಿದ್ದಾರೆ. ದೀಪಾ ಅವರು ನಮಸ್ಕಾರ. ಹಲೋ ನಮಸ್ತೆ ದೀಪಾ ಅವರೇ, ಚಿತ್ರದುರ್ಗದಿಂದ ಕರೆ ಮಾಡ್ತಾ ಇದ್ರಿ. ಹಲೋ ದೀಪಾ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನನಗೆ ಪ್ರತಿಕ್ರಿಯಿಸಿ. ಓಕೆ, ಎಸ್ ಸರ್. ಒಟ್ಟು ಸ್ವಚ್ಛತಾ ಹಿ ಸೇವಾ, ಸ್ವಚ್ಛೋತ್ಸವ ಇದನ್ನೊಂದು ಉತ್ಸವದ ರೀತಿಯಲ್ಲಿ ಹಬ್ಬದ ರೂಪದಲ್ಲಿ ಆಚರಿಸೋದಕ್ಕೆ ಏನೆಲ್ಲ ಸಮಸ್ಯೆಗಳಿದೆ ಅಂತ ಹೇಳಿ ನಾವು ಮಾತಾಡಿದ್ದೀವಿ. ನಮ್ಮ ವೀಕ್ಷಕರು ಕೂಡ ಅದಕ್ಕೆ ಮಾಹಿತಿ ಕೊಟ್ಬಿಟ್ಟಿದ್ದಾರೆ. ಈ ಸವಾಲಿನ ಮಧ್ಯೆ ಕೂಡ ಈ ಆಶಯ ಈಡೇರ್ಬೇಕು ಸರ್. ಖಂಡಿತ ಸರ್. ಸ್ವಚ್ಛತಾ ಹಿ ಸೇವಾ, ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ದೇವರು. ಸ್ವಚ್ಛತೆಯ ಮೂಲಕನೇ ನಮ್ಮ ದೇಶವನ್ನು ಸುಂದರಗೊಳಿಸಬೇಕು, ಅಭಿವೃದ್ಧಿಗೊಳಿಸಬೇಕು. ಇದು ನಮ್ಮ ಮುಂದಿರತಕ್ಕಂಥ ಗುರಿ. ಈ ಗುರಿಗೆ ಇನ್ನೊಂದಷ್ಟು ಏನಾದರೂ ಇದನ್ನು ಮಾಡಿದ್ರೆ ನಾವು ಈ ಗುರಿ ಸಾಧಿಸ್ಬೋದು, ಗಾಂಧೀಜಿಯವರ ಆಶಯವನ್ನು ಅಥವಾ ಈಗಿನ ಮಾನ್ಯ ಪ್ರಧಾನಮಂತ್ರಿಗಳ ನಿಜವಾದ ಕನಸನ್ನು ಸಾಕಾರಗೊಳಿಸ್ಬೋದು. ಖಂಡಿತ ಸರ್. ಈಗ ಅವರ ಒಂದು ಜೀವನ ಶೈಲಿ ಬದಲಾವಣೆ ಆಗ್ಬಿಡ್ಬೇಕು. ಯಾಕೆಂದ್ರೆ ಇವತ್ತು ನಾವು ನೋಡ್ತೀವಿ ರಸ್ತೆ ಬದಿಯಲ್ಲಿ ಆಗ್ತಕ್ಕಂಥ ತ್ಯಾಜ್ಯವನ್ನ ನಾವು ಯಾವ ರೀತಿ ನೋಡ್ತೀವಿ. ಕಾಲೇಜ್ ಹುಡುಗರು, ಫ್ಯಾಕ್ಟ್ರಿಗೆ ಹೋಗ್ತಕ್ಕಂಥ ಇಂಜಿನಿಯರ್ಸ್, ಕೆಲವರೆಲ್ಲ ನೋಡಿದಾಗ ಏನಾಗುತ್ತೆ, ಅವರೆಲ್ಲ ಇಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಎಜುಕೇಶನ್ ಅವರೇನ್ ಮಾಡ್ತಾರೆ, ನೈಟಿಗೆ ಏನಾಗ್ತಾ ಇದೆ, ಇವತ್ತೆಲ್ಲ ಹೊರಗಡೆ ಹೋಗಿ ದುಡಿತಾರೆ, ನೈಟ್ ನಾವು ಪಾರ್ಸಲ್ ತರ್ತಾರೆ, ಊಟ ತಿಂತಾರೆ, ತಿರ್ಗಿ ಅದನ್ನ ಕಟ್ಕೊಂಡೋಗಿ ಇಸ್ತಾರೆ. ಈ ಒಂದು ವ್ಯವಸ್ಥೆ ಇದೆ. ಅವರಲ್ಲೂ ಕೂಡ ಅದನ್ನ ವಾಹನಕ್ಕೆ ಕೊಡೋ ರೀತಿ ಅಥವಾ ಸಗ್ರಿಗೇಷನ್ ಮಾಡ್ಕೊಡೋ ರೀತಿ ಎಲ್ಲೂ ಎಸೆದೆ ಅಂತ ಪ್ರಜ್ಞೆ ಬಂದ್ರೆ ಖಂಡಿತವಾಗ್ಲೂ ಇದಾಗುತ್ತೆ. ಇದು ಜಾಗೃತಿ ಕಾರ್ಯಕ್ರಮಗಳು. ಅಫ್ಕೋರ್ಸ್ ನೀವು ಹೇಳ್ದಂಗೆ
ನಿರಂತರವಾಗಿ ನಡಿಬೇಕು. ಈ ಜಾಗೃತಿ ಕೂಡ ನಿರಂತರವಾಗಿ ನಡೆಸಿ ಇನ್ನೊಂದಷ್ಟು ಏನಾದರೂ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸರ್ ಇದಕ್ಕೆ. ಖಂಡಿತ ಸರ್. ಈಗ ನಮ್ಮ BBMP ವ್ಯಾಪ್ತಿನಲ್ಲಿ ಕಸದ ಗಾಡಿ ಬರುತ್ತೆ, ಅದು ಅನೌನ್ಸ್ಮೆಂಟ್ ಬರುತ್ತೆ. ಓಕೆ, ಆ ರೀತಿ ಕಿವಿಗೆ ಕಿತ್ಕೊಂಡು ಹೋಗ್ಬೇಕು, ಅದು ಕಿವಿ ಮೂಲಕ ಮನಸ್ಸಿಗೆ ನಾಟಬೇಕು. ಆ ಥರದ್ದು ಏನಾದರೂ ಮಾಡೋಕ್ಕಾಗುತ್ತೆ ಸರ್? ಇದೆ. ಈಗ ನಾವು ಕೆಲವು ಕಡೆ ನಾವು ನಮ್ಮ ಗ್ರಾಮಗಳಲ್ಲಿ ನೋಡಿದಾಗ ಏನಾಗುತ್ತೆ, ಈಗ ನಮ್ಮ PDOಗಳು ಇರ್ಬೋದು, ಸಿಬ್ಬಂದಿಗಳು, ಸೆಕ್ರೆಟರಿಗಳು ಎಲ್ಲ ಏನಾಗುತ್ತೆ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಏನಾಗುತ್ತೆ, ವಾಹನ ಬರ್ತದೆ ರೋಡಲ್ಲಿ, 3ನೇ ಫ್ಲೋರಲ್ಲಿ ಇರ್ತಾನವನು, ಅವನಿಗೆ ಅಲ್ಲಿ ಬಂದು ಹಾಕೋದ್ ಕಷ್ಟ, ಇಳಿಯೋದು ಕಷ್ಟ. ಆಗ ಏನ್ ಮಾಡ್ತಾನೆ, ತೆಗೆದು ಪಕ್ಕದಲ್ಲಿ ಖಾಲಿ ಸೈಟ್ ಇರ್ತದೆ, ಅದನ್ನ ಎಷ್ಟು ಬಿಡ್ತಾನೆ ಅಲ್ಲಿ ಮೇಲಿಂದಾನೆ, ಅಲ್ಲೆಲ್ಲ ಒಂದ್ ಕಡೆ ಡಂಪ್ ಆಗುತ್ತೆ. ಹಾಗಾಗಿ ಆ ಒಂದು ಮನೋಭಾವ ಬರಬಾರ್ದು. ಈಗ ಅವಾಗ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ದಂಡ ಹಾಕೋ ರೀತಿಯಲ್ಲಿ ಆಗ್ಬೋದು, ಅಥವಾ ಸಾರ್ವಜನಿಕರು ಏನ್ ಮಾಡ್ತಾರೆ, ಅವ್ನ ಎಸ್ತ ಅಂತ ಸುಮ್ಮನೆ ಇರಬಾರ್ದು, ಫೋಟೋ ತಗೊಳ್ಬೇಕು, ನೋಡಿ ಇವ್ನು ಹಾಕಿದ್ದಾನೆ ಅಂತ ಕಂಪ್ಲೇಂಟ್ ಕೊಡಬೇಕು. ಅವಾಗ ಏನಾಗುತ್ತೆ, ಅವರು ಎಚ್ಚೆತ್ಕೊಳ್ತಾರೆ, ತಡೆಯಪ್ಪ ಇವ್ನು ಹೇಳ್ಬಿಡ್ತಾನೆ, ರಿವೀಲ್ ಮಾಡ್ತಾರೆ, ಟ್ರೋಲ್ ಮಾಡ್ತಾರೆ ಅಲ್ವಾ ಸರ್? ಇದನ್ನಾದ್ರೂ ಮಾಡ್ಬೋದಲ್ಲ? ಖಂಡಿತ ಮಾಡ್ಬೋದು. ಅವಾಗ ಏನಾಗುತ್ತೆ, ನಮ್ಗೆ ಅಧಿಕಾರಿ ವರ್ಗದಲ್ಲೂ ಕೂಡ ಕೆಲಸ ಕಡಿಮೆ ಆಗ್ತದೆ, ನಾವು ಬೇರೆ ಕೆಲಸ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಅದಲ್ದಲೆ ನಮಗೆ ನಮ್ಮ ಸಿಬ್ಬಂದಿಗಳ ಶ್ರಮ ಕಡಿಮೆ ಆಗುತ್ತೆ. ಅವ್ರೇನ್ ಅನ್ಕೊಳ್ತಾರೆ, ಪಂಚಾಯತಿ ತೆಗಿತಾ ಇಲ್ಲ, ನಗರಸಭೆ ತೆಗಿತಾ ಇಲ್ಲ, BBMP ತೆಗಿತಾ ಇಲ್ಲ ಅಂತ ಮಾಡ್ತಾರೆ. ಆದ್ರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಏನು, ಅವರ ಕಷ್ಟ ಏನು, ಅವರ ಸಮಸ್ಯೆ ಏನು, ಅವ್ರಿಗೆ ಎಷ್ಟು ನಾವು ಸ್ಯಾಲ್ರಿ ಕೊಡ್ತೀವಿ, ಅವ್ರಿಗೆ ಏನು ಸೌಲಭ್ಯ ಕೊಟ್ಟಿದ್ದೀವಿ ಅಂತ ಅವರು ನೋಡಿದಾಗ ಅದರ ವಾತಾವರಣ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಅವ್ರು ಇರೋದೇನಕ್ಕೆ ತೆಗಿಯೋದಕ್ಕೆ, ಏನಾದ್ರು ಒಂದು ಸಣ್ಣದು ಇದು ಬಿತ್ತು ಅಂದ್ರೂ ಸರ್ ಇಲ್ಲಿ ಕಸ ಬಿದ್ದಿದೆ ಬಂದು ಎತ್ಕೊಂಡು ಹೋಗಿ ಅಂತ. ಕಸ ಯಾಕ್ತಾರೆ ಗೊತ್ತಿಲ್ಲ, ಅವರೇ ಹಾಕಿರ್ತಾರೆ, ಪಕ್ಕದ ಮನೆ ಯಾರು ಹಾಕ್ತಾರೆ, ಅವನ ಹೆಸರು ಹೇಳಕ್ ತಯಾರಿಲ್ಲ. ಯಾಕೆಂದ್ರೆ ಏನಾಗುತ್ತೆ, ಅವ್ನ ತಿರ್ಗಿ ಅವನ ಮೇಲೆ ಗಲಾಟೆ ಬರ್ತಾನೆ ಅಂತ ಇದ್ ಮಾಡ್ತಾನೆ, ಯಾಕೆ ನನಗೆ ಹಾಕ್ಬೇಕು ಅನ್ನೋ ರೀತಿಯಲ್ಲಿ ಇರ್ತಾರೆ. ಹಾಗೆ ಪ್ರತಿಯೊಬ್ಬರು ಜವಾಬ್ದಾರಿ, ನಿಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ಳಿ. ಅದೇ ರೀತಿ ಯಾವುದೇ ಒಂದು ಅಪರಾಧ ತಪ್ಪು ನಡೆಯುವಾಗ ಅದನ್ನು ಖಂಡಿಸ್ಲಿಲ್ಲ ಅಂದ್ರೆ ಆ ಒಂದು ತಪ್ಪು ನಾವು ಕೂಡ ಮಾಡ್ದಂಗೆ ಅಂತೇಳಿ ಅದು ತಪ್ಪಿನ ಪಾಲು ನಮಗೂ ಇರ್ತದೆ. ನಾನು ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ತೀನಲ್ಲ, ಆ ಒಂದು ತಪ್ಪು ನಡೆಯುವಾಗ ನೋಡ್ಕೊಂಡು ಸುಮ್ಮನಿದ್ರು ಕೂಡ ಅದು ಅಪರಾಧ ಮಾಡೋನ್ಗಿಂತ ಅಪರಾಧ ನಡೆಯುವಾಗ ನೋಡ್ಕೊಂಡಿರ್ತಾರೆ ಅವ್ರದೇ ಜಾಸ್ತಿ. ಖಂಡಿತ, ಯಾಕೆಂದ್ರೆ ನಾವು ತಿಳಿಸ್ಲಿಲ್ಲ ಅಲ್ವಾ, ಹಾಗಾಗಿ ಅವನು ಕೂಡ ಅಪರಾಧಿ ಆಗ್ತಾನೆ. ಸರ್ ಓಕೆ. ನನಗೆ ರಾಜೇಶ್ ಅವರೇ, ಈಗಾಗಲೇ 15 ವರ್ಷ ಕ್ರಮಿಸ್ಬಿಟ್ಟಿದ್ರಿ PDO ಆಗಿ, ಮುಂದೆ ಇನ್ನೂ ದೊಡ್ಡ ಸ್ಥಾನಕ್ಕೆ ಹೋಗ್ಬೋದು. ಬಟ್ ನಿಮಗೆ ಈ ಥರದ ಒಂದು ಗ್ರಾಮ ಪಂಚಾಯಿತಿಯನ್ನು ಸುಸ್ಥಿತಿಯಲ್ಲಿ ಇಡುವಂಥ ಒಂದು ಸಂತೃಪ್ತಿ, ಜವಾಬ್ದಾರಿ ತಮ್ಗೆ ಆಗ್ತಿದೆಯಾ ಸರ್? ಖಂಡಿತ ಸರ್. ಯಾಕೆಂದ್ರೆ ಈಗ ನಾನು ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಪರಿಸರ ಮತ್ತು ಈ ಒಂದು ತ್ಯಾಜ್ಯ ವಿಲೇವಾರಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಮಹಿಳಾ ಮತ್ತು ಮಕ್ಕಳು. ಯಾಕೆಂದರೆ ಶಿಕ್ಷಣ, ಈ ಶಿಕ್ಷಣದ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡ್ತೇವೆ ನಾವು ಎಲ್ಲೇ ಹೋದ್ರು ಕೂಡ. ಯಾಕೆಂದ್ರೆ ಶಿಕ್ಷಣ ಸಿಕ್ಕಿದ್ರೆ ಅವರು ಮುಂದೆ ಒಂದು ಸಮಾಜದ ಉತ್ತಮ ಪ್ರಜೆಗಳಾಗ್ತಾರೆ. ಅದೊಂದು ಕೊಟ್ಟರೆ ಇನ್ನು ಉಳಿದಿದ್ದೆಲ್ಲ ಅವ್ರು ಮಾಡ್ಕೊಳ್ತಾರೆ. ಅದು ಒಂದೇ ಇಲ್ಲ ಅಂದರೆ ಇನ್ನು ಉಳಿದಿದ್ದೆಲ್ಲ ನಾವೇ ಮಾಡ್ಕೊಡ್ಬೇಕು. ಶಿಕ್ಷಣ ಒಂದಿಲ್ಲ ಅಂದರೆ ಅವ್ರಿಗೆ ಬಡತನ ನಿವಾರಣೆ ಮಾಡೋದಿರ್ಬೋದು, ಅವ್ರಿಗೆ ಆರೋಗ್ಯ ಇರ್ಬೋದು, ಎಲ್ಲನೂ ಕೂಡ ಅಂದ್ರೆ ಸರ್ಕಾರ ತ್ಯಾಜ್ಯ ನಿರ್ವಹಣೆಯಲ್ಲೂ ಅದು ಸಮಸ್ಯೆ ಆಗ್ತಾ ಇದೆ. ಶಿಕ್ಷಣ, ಉತ್ತಮ ಶಿಕ್ಷಣ ಖಂಡಿತ. ಈಗ ನನಗೆ ರಾಜನಕುಂಟೆಯಲ್ಲಿ ಹಿಂದೆ ಕೆಲಸ ಮಾಡುವಾಗ ಸುಮಾರು 1,000ಕ್ಕಿಂತ ಹೆಚ್ಚು ಪಂಚಾಯತಿಗಳಿಗೆ ಅಲ್ಲಿ ತರಬೇತಿ ಕೊಟ್ಟಿದ್ದು. ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಘಟಕವನ್ನ ಫಸ್ಟ್ ಪ್ರಾರಂಭಿಸಿದ್ದು ನಾವೇ. ಆಮೇಲೆ ಫೀಕಲ್ ಸ್ಲಡ್ಜ್ ಅಂದ್ರೆ ಒಂದು ಮಲ ತ್ಯಾಜ್ಯವನ್ನ ಫಿಟ್ ಇಂದ ತಂದು ಒಣಗಿಸಿ ಗೊಬ್ಬರ ಮಾಡ್ತಕ್ಕಂಥ ಒಂದು ಘಟಕವನ್ನ ರಾಜ್ಯದಲ್ಲಿ ರಾಜನಕುಂಟೆಯಲ್ಲಿ ಮಾಡಿದ್ರು. MRF ಅಂತ ಹೇಳಿ ಅದನ್ನು ಕೂಡ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ರು, ಇಂಡೋರ್ ಸ್ಟೇಡಿಯಂ ಮಾಡಿದ್ರು, ಯುವಕರಿಗೆಲ್ಲ ಅನುಕೂಲ ಆಗಲಿ ಅಂತ. ಡಿಜಿಟಲ್ ಲೈಬ್ರರಿ ಎಲ್ಲ ಬಳಕೆ ಆಗ್ತದೆ. ಇಡೀ ರಾಜ್ಯಕ್ಕೆ ದೊಡ್ಡದಾದ ಡಿಜಿಟಲ್ ಲೈಬ್ರರಿ. ಇನ್ನಷ್ಟು ಮಾಡುವ ಒಂದು ಶಕ್ತಿ, ಅವಕಾಶಗಳು ತಮಗೆ ಒದಗಿ ಬರಲಿ. ಆ ಮೂಲಕ ಸ್ವಚ್ಛ ಭಾರತ ನಿರ್ಮಾಣದ ಕನಸು ಸಾಕಾರ ಆಗಲಿ ಅಂತ ಹೇಳಿ ಹಾರೈಸ್ತೀನಿ ಸರ್. ತಾವು ಬಂದಿದ್ದಕ್ಕೆ, ಈ ಎಪಿಸೋಡ್ನ ಸಂಪನ್ನಗೊಳಿಸೋದಕ್ಕೆ ತಮಗೆ ವಾಹಿನಿ ಪರವಾಗಿ, ವೀಕ್ಷಕರ ಪರವಾಗಿ ಧನ್ಯವಾದಗಳು ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್. 10ನೇ ವೀಕ್ಷಕರೇ, ಮತ್ತೊಂದು ವಿಷಯದೊಂದಿಗೆ ಮುಂದಿನ ವಾರ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೆ ತಪ್ಪದೆ ನೋಡ್ತಾರೆ ದೂರದರ್ಶನ ಚಂದನ. ನಮಸ್ಕಾರ.